ಸರ್ ವಾಯ್ಸ್ ಕೇಳ್ತಾ ಇಲ್ಲ. Unstoppable morning leaders, yes, Pushpa madam. Unstoppable morning, sir. Yes, sir. Audible idenalva? Yes, audible ಇದೆ sir. Hindi voice audible ಇದೆ sir. Great. Yes, Kushma madam, can we start? Yes sir, please. ನೀವು ಬಂದಿರಲಿಲ್ಲ ಅಂತ ಒಂದು ಇನ್ಸ್ಪಿರೇಷನಲ್ ಒಂದು ಸ್ಟೋರಿ ತುಂಬಾ ಇಷ್ಟ ಆಗಿತ್ತು ನನಗೆ. ಸೊ ಪ್ಲೇ ಮಾಡ್ತಾ ಇದ್ದೆ ಸರ್, ಆಡಿಯೋ ಬರ್ತಿರ್ಲಿಲ್ಲ. ಸೊ ಯು ಕ್ಯಾನ್ ಸ್ಟಾರ್ಟ್ ಸರ್. ಲೆಟ್ಸ್ ಕಿಕ್ ಸ್ಟಾರ್ಟ್ ದ ಡೇ. Okay, Unstoppable morning leaders, ಎಲ್ರಿಗೂ ವೆಲ್ಕಮ್ ಮಾಡ್ಕೊಳ್ತಾ ಇದೀನಿ. ಸೊ ವಂಡರ್ಫುಲ್ ಸಾಟರ್ಡೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅಂಡ್ ಥ್ಯಾಂಕ್ ಯು ಫಾರ್ ದಿಸ್ ಅಪಾರ್ಚುನಿಟಿ. ಯಾಕಂದ್ರೆ ಎವ್ರಿ ಸಾಟರ್ಡೆ ಡೆಫಿನೆಟ್ಲಿ ವಿ ಆರ್ ಹ್ಯಾವಿಂಗ್ ಒಂದು ಬಾಕ್ ಬ್ಲಾಸ್ಟರ್ ಪ್ಯಾಕೇಜ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅಂತ ಒಂದು ಲರ್ನಿಂಗ್ಸ್ ಅಲ್ಲಿ ನೀವೆಲ್ಲ ಇದೆ ಆಕ್ಚುಲಿ, ರೈಟ್? ಸೊ ಓವರ್ ಆಲ್ ಎಕ್ಸೈಟೆಡ್, ಯಾರು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀರಿ? I'm very excited, sir. Shashidhar. Sir, I am Shanti. I am excited, sir. ಮತ್ತೆ ಯಾರಿದ್ದೀರಿ? Sir, I am Prakash. I am also very excited, sir. Okay, good. So today is a very special topic. We're all excited. High five, big high five ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಇನ್ನು ಯಾರು ಎಕ್ಸೈಟ್ಮೆಂಟ್ ಅಲ್ಲಿ ಇಲ್ಲ, 100% ನಿಮ್ಗೆ ಎಕ್ಸೈಟ್ಮೆಂಟ್ ಸಿಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆಕ್ಚುಲಿ. ಓಕೆ, ಸೊ ಬಿ ದೇರ್ ವಿತ್ till 9 o'clock ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಯಾರಾದ್ರೂ ಫಸ್ಟ್ ಟೈಮ್ ಕನೆಕ್ಟ್ ಆಗಿದ್ರೆ, ಫಾರ್ ಯುವರ್ ಇನ್ಫಾರ್ಮೇಶನ್ಸ್, ಅಂದ್ರೆ ಈ ಬಿಸ್ನೆಸ್ ಅಲ್ಲಿ ಅಂದ್ರೆ ನಾನು ಬಿಸ್ನೆಸ್ ಮಾಡ್ಬೇಕಂತ ಹೇಳಿ ಬಂದಿಲ್ಲ, ಎಸ್ಪೆಷಲಿ ಟಿಯಾನ್ಶಿಯಲ್ಲಿ. ಜಸ್ಟ್ ಆಸ್ ಒಂದು ಪ್ರಾಡಕ್ಟ್ ಯೂಸರ್ ಆಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಒಂದು 12 years ಬ್ಯಾಕ್ ನಮ್ಮ ಮದರ್ಗೆ ಅಸ್ತಮೆ ಇತ್ತು, ಯೂಸ್ ಮಾಡಿದೆ. ಮಿರಾಕಲ್ ರಿಸಲ್ಟ್ ವಿತಿನ್ 7 days ಅಲ್ಲಿ ಶಿ ಗಾಟ್ ಕಂಪ್ಲೀಟ್ ರಿಲೀಫ್ ಅಂತ ಹೇಳಿಕ್ಕೆ ಇಷ್ಟಪಡ್ತಾರೆ. ಶಿ ಇಸ್ ಅವೇ ಫ್ರಮ್ ಇನ್ನಲರ್, ಕಂಪ್ಲೀಟ್ ಇನ್ನಲರ್ ಸ್ಟಾಪ್ ಮಾಡಿದ್ರು. ಸೊ ದೆನ್ ಐ ಥಾಟ್ ಸಮಥಿಂಗ್ ಇಸ್ ದೇರ್ ಅಂತ. ಬೀಯಿಂಗ್ ಆಸ್ ಎ ಫಾರ್ಮಾ ಬ್ಯಾಕ್ ಗ್ರೌಂಡ್, ಮೆಡಿಕಲ್ ಬ್ಯಾಕ್ ಗ್ರೌಂಡ್, ನನಗೆ ಈ ಅಲ್ಟರ್ನೇಟಿವ್ ಪ್ರಾಡಕ್ಟ್ ಅಂದ್ರೆ ಸೈನ್ಸ್ ಬಗ್ಗೆ ಬಹಳ ಆಸಕ್ತಿ ಇತ್ತು ಆಕ್ಚುಲಿ. ದಟ್ಸ್ ಹೌ ಐ ಸ್ಟಾರ್ಟೆಡ್ ಡಿಗ್ಗಿಂಗ್ ಆಕ್ಚುಲಿ. ಇದ್ರಲ್ಲಿ ಏನೋ ಇದೆ ಏನಿದೆ ಅಂತೇಳಿ. ದೆನ್ ದ ಮೂಮೆಂಟ್ ಮೈ ಫ್ರೆಂಡ್, ಮೈ ಸೀನಿಯರ್ ರೈಟ್ ನೌ ಈಸ್ ಇನ್ ಮೈ ಬಿಸ್ನೆಸ್ ಮೆಂಟರ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅವ್ರು ಏನ್ ಮಾಡಿದ್ರು ಅಂದ್ರೆ, ಶರಣ್ ಇದು ಬಿಸ್ನೆಸ್ ಇದೆ ಅಂದ್ರೆ ಒಂದ್ 4 ಜನಕ್ಕೆ ಪರಿಚಯ ಮಾಡ್ಬೋದು ಅಂತ ಹೇಳಿದಾಗ ಅದನ್ನ ರನ್ ಅವೇ, ಒಂದು 3 ವರ್ಷ ರನ್ ಅವೇ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಯಾಕಂದ್ರೆ ಐ ವಾಸ್ ಇನ್ ವೆರಿ ಶೈ ನೇಚರ್, ನನ್ಗೆ ಯಾರಿಗೂ ಮಾತಾಡಕ್ಕೆ ಇಷ್ಟ ಇದ್ದಿಲ್ಲ. ದೆನ್ ಒನ್ ಡೇ ಐ ರಿಯಲೈಸ್ಡ್, ಈ ಕಾಲ್ ಮಿ ಒನ್ ಆಫ್ ದ ಬಿಗ್ಗೆಸ್ಟ್ ಇವೆಂಟ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಐ ರಿಯಲೈಸ್ಡ್, ಓಕೆ ಇದು ಚೆನ್ನಾಗಿದೆ ಅಂದ್ರೆ ನಮ್ಗೊಂದು ಕ್ಯಾರಿಯರ್ ಬಿಲ್ಡ್ ಮಾಡ್ಕೋಬಹುದು, ಸಮಥಿಂಗ್ ಐ ವಾಂಟ್ ಟು ಹ್ಯಾವ್ ಎಕ್ಸ್ಟ್ರಾ ಇನ್ಕಮ್ ಅನ್ನೋ ಒಂದು ಥಾಟ್ ಪ್ರೊಸೆಸ್ ಸ್ಟಾರ್ಟ್ ಮಾಡಿದೆ. ಈವನ್ ಐ ಡಿಂಟ್ ನೋ ದ ಡೇ ಒನ್ ಐ ಸ್ಟಾರ್ಟೆಡ್ ಅಲ್ವಾ, ಅವತ್ ನಂಗೆ ಗೊತ್ತಿದ್ದಿಲ್ಲ ಅಂದ್ರೆ ನನಗಿದು ಇಟ್ಸ್ ಗೋಯಿಂಗ್ ಟು ಬಿ ಕ್ಯಾರಿಯರ್ ಅಂತ ನನಗೆ ಐ ನೆವರ್ ಎವರ್ ಥಾಟ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಜಸ್ಟ್ ಐ ಸ್ಟಾರ್ಟೆಡ್ ಬಿಕಾಸ್ ಆಫ್ ಟು ಗೆಟ್ ಸಮಥಿಂಗ್ ಎಕ್ಸ್ಟ್ರಾ ಮನಿ. ಓಕೆ, ದೆನ್ ದ ಡೇ ಹ್ಯಾಸ್ ಕಮ್. 2018 March 2nd, ನಿಮ್ಗೆಲ್ರಿಗೂ ಗೊತ್ತಿದೆ, I resigned my job. I was working for a multinational company. This business has given me stable income actually. Okay, ಒಂದು ಬ್ಯೂಟಿಫುಲ್ ಕ್ಯಾರಿಯರ್ ಅಪರ್ಚುನಿಟಿ ಕೊಟ್ಟಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ದಟ್ಸ್ ದ ರೀಸನ್ ಲೈಕ್ ಕಂಪ್ಲೀಟ್ಲಿ ಜಾಬ್ಲೆಸ್ ಗೈ, ಕಂಪ್ಲೀಟ್ ಫುಲ್ ಟೈಮ್ ಎಂಟರ್ಪ್ರಿನರ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸಿನ್ಸ್ March 2018. Okay, so then I was realizing ಅಂದ್ರೆ ನೀವೆಲ್ಲರೂ ಆಕ್ಚುಲಿ ಯು ಹ್ಯಾವ್ ಸ್ಟಾರ್ಟೆಡ್ ವಿತ್ ಒಂದು ಸಿಂಗಲ್ ಡ್ರೀಮ್. ಮೇ ಬಿ ಒಂದು ಎಕ್ಸ್ಟ್ರಾ ಇನ್ಕಮ್ ಬೇಕು, ಒಂದು ಒಳ್ಳೆ ಫಾರಿನ್ ಟ್ರಿಪ್ ಬೇಕು, 4 ಜನಕ್ಕೆ ಹೆಲ್ಪ್ ಮಾಡ್ಬೇಕು, ಆಗಿರ್ಬೇಕು ಅಂತ ಒಂದು ಕಾನ್ಸೆಪ್ಟ್ ಇಂದ ನೀವು ಸ್ಟಾರ್ಟ್ ಮಾಡಿದ್ರಿ, ರೈಟ್? ಸೊ ಎಲ್ರಿಗೂ ಒಂದು ಗುಡ್ ನ್ಯೂಸ್ ಏನಂತಂದ್ರೆ, ಯು ಕ್ಯಾನ್ ರಿಯಲಿ ಸೇವ್ ದ ಲಾಟ್ ಆಫ್ ಟೈಮ್ ಅಂಡ್ ಎನರ್ಜಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀವಿ. ಇವತ್ತೇನಂತ ಶೇರಿಂಗ್ ಇದೆ, ಇಟ್ಸ್ ನಾಟ್ ಲೈಕ್ ಐ ಓಪನರ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. 100% ಇಟ್ ವಿಲ್ ಬಿ ಐ ಓಪನರ್ ಫಾರ್ ಯು, ಬಿಕಾಸ್ ಎಸ್ ಐ ವಾಸ್ ಸ್ಟಡಿಂಗ್ ಆಲ್ ದ ನೆಟ್ವರ್ಕರ್ಸ್. ಓಕೆ, ಸೊ ನೆಟ್ವರ್ಕರ್ ಸ್ಟಡಿ ಮಾಡ್ಕೊಂಡಾಗ, ಆರ್ ಮೇ ಬಿ ಯು ಟೇಕ್ ನಮ್ಮ ಸೀನಿಯರ್ ವಿಕಾಸ್ ಗೋಯಲ್ ಸರ್ ಇಂದ ಹಿಡಿದು ಯು ಟೇಕ್ ಎನಿ ಲೀಡರ್ಸ್ ಇನ್ ದ ಮಾರ್ಕೆಟ್ ರೈಟ್ ನೌ, ನಾಟ್ ಓನ್ಲಿ ಟಿಯಾನ್ಶಿ, ಎನಿಬಡಿ ಇನ್ ದಿಸ್ ಬಿಸ್ನೆಸ್. ಓಕೆ, ಯಾರಾದ್ರೂ ತಗೊಳ್ಳಿ, ಡೆಫಿನೆಟ್ಲಿ ದೇ ಆರ್ ಆಲ್ ಫಾಲೋಯಿಂಗ್ ದಿಸ್ ಕೀಸ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಯು ಕಾಲ್ ಇಟ್ ಮೇ ಬಿ ಮಂತ್ರ ಆರ್ ಮೇ ಬಿ ಪ್ರಿನ್ಸಿಪಲ್, ಸೀಕ್ರೆಟ್ಸ್, ವಾಟ್ ಎವರ್ ಯು ವಾಂಟ್ ಟು ಕಾಲ್ ಇಟ್, you can call it actually. Okay, anta ಒಂದು big 6 keys ಅಂದ್ರೆ 100%, if you are able to give 100% for this 6 keys na implement ಮಾಡ್ಕೊಂಡ್ರೆ the massive success, not only the success, massive success ನಿಮ್ಮ ಹತ್ರ ಇರುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಓಕೆ, ಅದನ್ನ ನಾನು ಇವತ್ತು ನಿಮ್ಗೆ ನಾನು ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ with all my knowledge and experience. Are you all excited actually? ಹೌದು ಸರ್. Are you all excited? Yes sir. So only one person excitement ಇದೆನಾ? Yes sir. Yes sir. Yes sir. Okay, so let me ask actually, ಇಲ್ಲಿ ಯಾರಾದ್ರೂ ನೀವು ಅಂದ್ರೆ you take any profession in the market, ಯಾರಾದ್ರೂ ಅಂದ್ರೆ you take doctor, lawyer, like chartered account, engineer, so ಅಂದ್ರೆ ಅವರೆಲ್ಲ ಒಂದೇ ದಿನದಲ್ಲಿ ಆಗಿದಾರ, ಆರ್ it has taken time?
ಟೈಮ್ ಸರ್, ಟೈಮ್ ತಗೊಂಡ್ಬಿಟ್ಟು ಆಗಿರ್ತಾರೆ ಸರ್. ಯೂಶಲಿ ನಾನು ಕಂಪ್ಲೀಟ್ ಮಾಡಿ ಇಫ್ ಯು ವಾಂಟ್ ಟು ಬಿ ಗುಡ್ ಡಾಕ್ಟರ್, ನಾನು ಡಾಕ್ಟರ್ ಆಗ್ಬೇಕು ಅನ್ಕೊಳ್ಳಿ, ಗುಡ್ ಡಾಕ್ಟರ್ ಅಲ್ಲ, ಐ ವಿಲ್ ಕಮ್ ಟು ಲೇಟರ್ ಆಕ್ಚುಲಿ. ಈಗ ನಾನು ಡಾಕ್ಟರ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ನಾನು? ಫಸ್ಟ್ ಎಜುಕೇಶನ್ ಕಂಪ್ಲೀಟ್ ಮಾಡಬೇಕು. ಓಕೆ, ಎಜುಕೇಶನ್ ಹಂತವಾಗಿ ಮಾಡಿ ಆಗ ಆಲ್ಮೋಸ್ಟ್ ಅವ್ರಿಗೆ MBBS ಮಾಡ್ಲಿಕ್ಕೆ ಅವ್ರೊಂದು ಕಂಪ್ಲೀಟ್ ಎಜುಕೇಶನ್ ಕಂಪ್ಲೀಟ್ ಮಾಡಕ್ಕೆ 30 years ಆಗಿರುತ್ತೆ. ಅವ್ರಿಗೆ 30 years ಕಂಪ್ಲೀಟ್ ಆಗಿರುತ್ತೆ ಅವ್ರಿಗೆ. ಓಕೆ, ಎಸ್ ಸರ್. ಆಮೇಲೆ ಏನ್ ಮಾಡ್ತೀವಿ ನಾವು? ಆಮೇಲೆ ಎಕ್ಸ್ಪೀರಿಯನ್ಸ್ ತಗೊಳ್ಬೇಕು. ಓಕೆ, ಅಂದ್ರೆ ಬೇರೆ ಬೇರೆ ಕಡೆ ಎಲ್ಲ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ತಗೊಂಡು ಆಮೇಲೆ ಅದು ಸ್ಪೆಷಲೈಸೇಷನ್ ಮಾಡ್ಬೇಕಂದ್ರೆ MD ಮಾಡಬೇಕು. ಅಲ್ಲಿ ಥ್ರೂ ಔಟ್ ಹಂಗ 35-36 years ಆಗ್ಬಿಡುತ್ತೆ ಅವ್ರು ಓವರ್ ಆಲ್ ಒಂದು ಗುಡ್ ಡಾಕ್ಟರ್ ಆಗ್ಬೇಕಂದ್ರೆ. ಡೆಫಿನೆಟ್ಲಿ ಬ್ಯೂಟಿಫುಲ್. ಆಕ್ಚುಲಿ ಯು ಆರ್ ರೈಟ್ ಸರ್, ಥ್ಯಾಂಕ್ ಯು ಲೋಕೇಶ್. ಅಂದ್ರೆ ನಾವೀಗ ಡಾಕ್ಟರ್ ಆಗ್ಬೇಕಂದ್ರೆ ಏನ್ ಮಾಡ್ತೀವಿ? ಸೊ ಬೇಸಿಕ್ ಎಜುಕೇಶನ್ ಅನ್ನು ಕಂಪ್ಲೀಟ್ ಮಾಡಿ, ಅಂದ್ರೆ ಇಂಟರ್ಮೀಡಿಯೇಟ್ ಅವ್ರು ಕಂಪ್ಲೀಟ್ ಮಾಡ್ಕೊಂಡು 12 years. ಓಕೆ, ಆಫ್ಟರ್ ದಟ್ ವಿಲ್ ಗೋ ಫಾರ್ ಡಿಗ್ರಿ, ಅಂದ್ರೆ 5 years MBBS, ಒಂದು 2 years ಮೇ ಬಿ ಸ್ಪೆಷಲೈಸೇಷನ್ಸ್. ಅದಾಗಿದ್ಮೇಲೆ ಮತ್ತೆ ಫರ್ದರ್ ಸ್ಪೆಷಲೈಸೇಷನ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಇಟ್ ಟೇಕ್ಸ್ ಯುವರ್ 8 to 10 years ಲೈಫ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಈವನ್ ಇಫ್ ಯು ಟೇಕ್ ಮೈ ಇನ್ ಫಾರ್ಮಾ ಬ್ಯಾಕ್ ಗ್ರೌಂಡ್, ಡಿಪ್ಲೊಮಾ ಇನ್ ಫಾರ್ಮಸಿ, ಬ್ಯಾಚುಲರ್ ಫಾರ್ಮಸಿ, ಮಾಸ್ಟರ್ ಫಾರ್ಮಸಿ, ಆಲ್ ಹೋಲ್ ಮೈ 10 years ಇನ್ವೆಸ್ಟೆಡ್. ಇನ್ ಕೇಸ್ ನಾನು ಡಿಫಾರ್ಮಾ ಮಾಡ್ಬೇಕಾದ್ರೆ, ಡಿಪ್ಲೊಮಾ ಇನ್ ಫಾರ್ಮಸಿ ಮಾಡ್ಬೇಕಾದ್ರೆ ಏನಾಗಿ ಅವಕಾಶ ಸಿಕ್ಕಿದೆ, ಮೇ ಬಿ ದೇವ್ರು ಆ ಟೈಮಲ್ಲಿ ಎನ್ಲೈಟನ್ಮೆಂಟ್ ಕೊಡಿದ್ರೆ, ಗಾಡ್ ಪ್ರಾಮಿಸ್ ಆಕ್ಚುಲಿ ಮೇ ಬಿ ನಾನು B.Pharm M.Pharm ಮಾಡ್ತಿದ್ದಿಲ್ಲ ಆಕ್ಚುಲಿ. ಓಕೆ, ಬಟ್ ಓಕೆ, ಗಾಡ್ ಹ್ಯಾಸ್ ಪ್ಲಾನ್, ರೈಟ್? ಸೊ ಪ್ಲಾನ್ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಅಂದ್ರೆ ವಾಟ್ ಐ ರಿಯಲೈಸ್ ಅಂತಂದ್ರೆ, ಐ ಡೋಂಟ್ ನೋ ಮೋಸ್ಟ್ ಆಫ್ ದ ಪೀಪಲ್ ಆಕ್ಚುಲಿ ಬಿಸ್ನೆಸ್ ಬಂದ ತಕ್ಷಣನೇ, ಅಂದ್ರೆ ಡೇ 1 ಆರ್ ಮೇ ಬಿ ಲೈಕ್ ಹಾರ್ಡ್ಲಿ ಅವರು ಒಂದು 20 ಜನಕ್ಕೆ ಮಾತಾಡ್ಸಿರ್ತಾರೆ, ಆರ್ಲಿ 1 or 2 ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡಿರ್ತಾರೆ, ಒಂದು 5-6 ರಿಜೆಕ್ಷನ್ಸ್ ಬಂದಿರುತ್ತೆ. ಬಂದ ತಕ್ಷಣ ದೆನ್ ದೇ ಡಿಸೈಡ್ ಇಟ್ ದೆಮ್ಸೆಲ್ಫ್, ಅಂದ್ರೆ ಅವ್ರು ಡಿಸೈಡ್ ಆಗ್ತಾರೆ ಇದು ನಂದು ಕಪ್ ಆಫ್ ಟೀ ಅಲ್ಲ. ಆರ್ ಮೇ ಬಿ ದೇ ಟಾಕ್ ಅಬೌಟ್ ಆರ್ ಬ್ಲೇಮ್, ಕಂಪ್ಲೇಂಟ್, ಎಕ್ಸ್ಕ್ಯೂಸಸ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ದಿಸ್ ಐ ಸೀನ್ ಆಲ್ ದ ವೇ ಆಲ್ಮೋಸ್ಟ್ ಒಂದು 25,000-30,000 ಜನಕ್ಕೆ ನಾನು ಮಾತಾಡ್ಸಿರ್ಬೋದು ಸೋ ಫಾರ್ ಈ ಜರ್ನಿಯಲ್ಲಿ. ಅಂದ್ರೆ ಐ ಸೀನ್ ದ ಮೋಸ್ಟ್ ಆಫ್ ದ ಪೀಪಲ್ ಆಕ್ಚುಲಿ ದೇ ಆಲ್ವೇಸ್ ಕೋಟ್, ಓಕೆ, ಎಕ್ಸ್ಕ್ಯೂಸಸ್ ಇರ್ಬೋದು, ಬ್ಲೇಮಿಂಗ್ ಇರ್ಬೋದು, ಕಂಪ್ಲೇಂಟಿಂಗ್ ಇರ್ಬೋದು. ಸಮ್ಟೈಮ್ಸ್ ಏನ್ ಮಾಡ್ತಾರೆ, ಇದು ನನಗೆ ವರ್ಕ್ ಆಗಲ್ಲ ಅಂತ ಹೇಳಲ್ಲ ಅವ್ರು ಆಕ್ಚುಲಿ. ಅಂದ್ರೆ ಇದು ನಂಗೆ ಅಂದ್ರೆ ನೆಟ್ವರ್ಕ್ ಮಾರಬೇಡದಂತ ದೆನ್ ರೆಡಿ ಟು ಪ್ರೀಚ್ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಆಕ್ಚುಲಿ. ಇವತ್ತು ಯು ಟೇಕ್, ಅಂದ್ರೆ ಇಟ್ ಇಸ್ ಜಸ್ಟ್ ಲೈಕ್ ಎನಿ ಅದರ್ ಪ್ರೊಫೆಷನ್. ಇಫ್ ಯು ಟೇಕ್ ಲೈಕ್ ಒಂದು ಡಾಕ್ಟರ್, ಇಂಜಿನಿಯರಿಂಗು, ಲೈಕ್ ಚಾರ್ಟರ್ಡ್ ಅಕೌಂಟ್ ಆರ್ ಲೈಕ್ ಲಾಯರ್ ಆಗ್ಬೇಕಾದ್ರೆ ಏನ್ ಎಫರ್ಟ್ ಇದೆ, ಏನ್ ಲೈಕ್ ರಿಕ್ವೈರ್ಮೆಂಟ್ಸ್ ಇದೆ, ಸೇಮ್ ಪ್ರಿನ್ಸಿಪಲ್ಸ್ ಇದೆ, ದಟ್ ಯು ಹ್ಯಾವ್ ಟು ಬಿ ಫಾಲೋ ಇನ್ ದ ಸೇಮ್ ಇನ್ ದಿಸ್ ಇಂಡಸ್ಟ್ರಿ. ಓಕೆ, ಟು ಬಿಕಮ್ ಎ ಲೈಕ್ ಗುಡ್ ನೆಟ್ವರ್ಕ್ ಮಾರ್ಕೆಟರ್ ಅಂಡ್ ಬ್ಯಾಡ್ ನೆಟ್ವರ್ಕ್ ಮಾರ್ಕೆಟರ್ ಅಂತಂದ್ರೆ, ಈಗ ಜನರಲಿ ನಿಮ್ಗೆಲ್ಲರಿಗೂ ಗೊತ್ತಿದೆ, there are doctors actually, there are doctors. Okay, people are taking for like maybe on the 5 lakhs 10 lakhs ವರ್ಗೂ ಅರ್ನ್ ಮಾಡೋರು ಇದ್ದಾರೆ. There are doctors still they are waiting for the patient actually. You can see the both. ಎರಡು ಅಂದ್ರೆ ಗುಡ್ ಡಾಕ್ಟರ್ಸ್ ಇದೆ, ಬ್ಯಾಡ್ ಡಾಕ್ಟರ್ಸ್ ಇದಾರೆ ಆಕ್ಚುಲಿ. ಗುಡ್ ಲಾಯರ್ ಇದಾರೆ, ಬ್ಯಾಡ್ ಲಾಯರ್ ಇದಾರೆ, ಗುಡ್ ಪೊಲೀಸ್ ಇದಾರೆ, ಬ್ಯಾಡ್ ಪೊಲೀಸ್ ಇದಾರೆ. ಕರೆಕ್ಟ್ ಅಲ್ವಾ? ಎಲ್ಲಾ ಪ್ರೊಫೆಷನ್ಲಿ ದೇರ್ ಇಸ್ ಎ ಗುಡ್ ಥಿಂಗ್ ಅಂಡ್ ಬ್ಯಾಡ್ ಥಿಂಗ್ ಆಕ್ಚುಲಿ. ಬಟ್ ಓನ್ಲಿ ದ ಡಿಫರೆನ್ಸ್ ಬಿಟ್ವೀನ್ ಗುಡ್ ಅಂಡ್ ಬ್ಯಾಡ್ ಅಂತಂದ್ರೆ, ಪೀಪಲ್ ಆರ್ ಫಾಲೋಯಿಂಗ್ ದ keys, or people are following the principles or system, or maybe ಆ ವೃತ್ತಿಗೆ ಏನ್ ಮಾಡ್ಬೇಕು ಅದು ಮಾಡ್ತಾ ಇದ್ರೆ, they will become emerge as a good person or good profession generally. But network marketing ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಐ ಸೀನ್ ದ ಪೀಪಲ್ ಆಕ್ಚುಲಿ, ಅಂದ್ರೆ ಈಗ ಇಲ್ಲಿ ಏನ್ ನಾನು 6 keys ಮಾಡ್ತಾ ಇದೀನಿ, ಸೊ ಇದನ್ನ ಮಾಡ್ಲಾರ್ದೆ ಇವನ್ ನಾಟ್ ಇವನ್ ದೇ ಡೂ ಬೇಸಿಕ್ಸ್ ಆಕ್ಚುಲಿ ಹೇಳ್ಬೇಕಂದ್ರೆ, ನಾಟ್ ಇವನ್ ಡೂ ಬೇಸಿಕ್ಸ್ ಮಾಡಲ್ಲ. ಬೇಸಿಕ್ಸ್ ಅಂದ್ರೆ ಏನು, ಕಂಪಲ್ಸರಿ ನಿಮ್ಗೆ ಇಷ್ಟ ಆಗಿದ್ದು ಇಷ್ಟ ಆಗಿಲ್ಲ ಅಂದ್ರೆ ಯು ಹ್ಯಾವ್ ಟು ಡೂ ದ ಬೇಸಿಕ್ಸ್, ರೈಟ್? ಸೊ ಅದು ಮಾಡ್ಲಾರ್ದೇನೆ ದೆನ್ ದೇ ಡಿಸೈಡ್ ದೆಮ್ಸೆಲ್ಫ್ ಆಸ್ ಇಟ್ಸ್ ನಾಟ್ ವರ್ಕಿಂಗ್ ಫಾರ್ ದೆಮ್ ಅಂತ. ಓಕೆ, ಇಲ್ಲಿ ನೀವು ಕ್ಯಾನ್ ಸಿ ದ ಮೋಸ್ಟ್ ಲೈಕ್ ಇಫ್ ಇಟ್ ಈಸ್, ಇವತ್ತು ನೀವು ಈಗ ವಿಕಾಸ್ ಗೋಲ್ಲರ್ ನೋಡ್ತಾ ಇದೀರಿ, ಸುಭಾಷ್ ಅವ್ರು ನೋಡ್ತಾ ಇದೀರಿ, ಆರ್ ಶರಣ್ ನೋಡ್ತಾ ಇದೀರಿ, ಆರ್ ಮೇ ಬಿ ನಿಮ್ಮ ಆಕ್ಟಿವ್ ಅಪ್ಲೈನ್ ನೋಡ್ತಾ ಇದೀರಿ ಅಂತಂದ್ರೆ, ಬಿಕಾಸ್ ದೇ ಆರ್ ಆಲ್ರೆಡಿ ಫಾಲೋಯಿಂಗ್ ದಿಸ್ ಕೇಸ್. ಈ ಕೀಸ್ ಅನ್ನ ಫಾಲೋ ಮಾಡ್ತಾ ಇದಾರೆ. ಓಕೆ, ಸೊ ಅದಕ್ಕೆ ಇವತ್ತು ಯು ಕ್ಯಾನ್ ಏಬಲ್ ಟು ಸಿ ಆಸ್ ಎ ಒನ್ ಆಸ್ ಅ ಸಕ್ಸಸ್ಫುಲ್ ಪರ್ಸನ್ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಆಕ್ಚುಲಿ. ಅಸ್ಯೂಮ್ ದಟ್ ರೈಟ್ ನೌ, ಈಗ ನಾನ್ ಮಾತಾಡ್ತಾರೆ ಕೀಸ್ ಸೈಡ್ ಇಟ್ಕೊಂಡ್ರೆ ಡೆಫಿನೆಟ್ಲಿ ದಿಸ್ ಅಚೀವ್ಮೆಂಟ್ ಓಂಟ್ ಕಮ್. ಸುಮ್ನೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಪಾಯಿಂಟ್ ಅಲ್ಲಿ ನಾನು ಏನ್ ನಿಮ್ಗೆ ರಿಯಲೈಸ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ಇಟ್ ಇಸ್ ಅ ಬಿಸ್ನೆಸ್, ಇಟ್ ಟೇಕ್ಸ್ ಅ ಟೈಮ್, ಅಂಡ್ ಅಟ್ ದ ಸೇಮ್ ಟೈಮ್ ನಿಮ್ಗೆ ಅನ್ಲೈಕ್ ಅದರ್ ಪ್ರೊಫೆಷನ್ಸ್ ಏನಿದೆ ರಿಕ್ವೈರ್ಮೆಂಟ್, ಸೇಮ್ ರಿಕ್ವೈರ್ಮೆಂಟ್ ಹ್ಯಾಸ್ ಟು ಬಿ ಗಿವನ್ ಹಿಯರ್ ಆಕ್ಚುಲಿ. ಸೊ ಆರ್ ಯು ಆಲ್ ರೆಡಿ ಫಾರ್ ದಿಸ್? ಅಂದ್ರೆ ಕೊಡ್ಬೋದಾ? Yes, sir. Yes, definitely, right? So ಇದು the basic common sense ಅಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. I'm super duper excited to share this big 6K, and 100% I'm believing you and trusting you. It will make a lot of difference. Okay, and take it. Maybe ಇವತ್ತು ನೀವು you are all my core leaders ಇರ್ಬೋದು, ನ್ಯೂ ಪರ್ಸನ್ಸ್ ಇರ್ಬೋದು. Okay, definitely the day ಅಂದ್ರೆ ನ್ಯೂ ಪರ್ಸನ್ ಆಗಿ ಇವತ್ತು ಕೇಳ್ರಿ, you are going to implement 100% ಅಂತ ನಾನು ಬಿಲೀವ್ ಮಾಡ್ತಾ ಇದ್ದೀನಿ. And you have to implement it if you are really looking for massive success.
Okay, immediate next 90 days irbodu, 6 months irbodu, or 1 year irbodu, or maybe next 3 years irbodu. If you want the bigger success, so make sure you are happening it. Andre ಮಾಡ್ತಾ ಇದ್ದಾರೆ ಅಂತ like you have to follow ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ, right? So number one key, you have to add the name list to ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಏನಿದೆ ಅಲ್ಲ, ನಿಮ್ಗೆ ಒಂದು ಲೀಸ್ಟ್ ಇದೆ, ರೈಟ್? ಯು ಹ್ಯಾವ್ ಆಲ್ ಬೀನ್ ಪ್ರಿಪೇರ್ಡ್ ಯುವರ್ ಲೀಸ್ಟ್, ರೈಟ್? ಸೊ ಈ ಲೀಸ್ಟ್ ಏನ್ ಮಾಡಿದ್ರಿ, ಅದಕ್ಕೆ ಕಂಪಲ್ಸರಿ ಯು ಹ್ಯಾವ್ ಟು ಆಡ್ ದ ನೇಮ್ ಲೀಸ್ಟ್ ಎವ್ರಿ ಡೇ. The biggest reason I have seen the people who have been failed in the network marketing yakantandre, they always end up with like nandu prospect list complete aitu, nandu name illa, nan kade name list illa. ಒಂದು 30 ಬೇರೆ ನಾನು ಯೂಶಲಿ ಇನ್ ಟ್ರೈನಿಂಗ್ ಐ ಡು ಆಸ್ಕ್ ದೆಮ್ ಟು ರೈಟ್ ದ ನೇಮ್ ಲೀಸ್ಟ್. ಆಕ್ಚುಲಿ 30, 40, 50, 100 ಬರೀತಾರೆ, ಮ್ಯಾಕ್ಸಿಮಮ್ 100. ಆಕ್ಚುಲಿ ಐ ಸೀನ್ ದ ಪೀಪಲ್ ಹೂ ಹ್ಯಾವ್ ಬೀನ್ ರಿಟರ್ನ್ 100 ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಲೀಸ್ಟ್ ಬರ್ದಾಗಿದ್ಮೇಲೆ ಓನ್ಲಿ ಒನ್ ರೀಸನ್ ಹೇಳ್ತಾರೆ, ಸರ್ ನಿಮ್ಗೆ ಮುಗಿಸ್ ಸರ್, ನನ್ ಕಡೆ ಮುಗಿಸ್ ಸರ್ ಕಾಂಟ್ಯಾಕ್ಟ್ ಇಷ್ಟೇ ಇರೋದು ಸರ್. ಇನ್ನ ಕೆಲವೊಬ್ಬರು ಸರ್ಪ್ರೈಸಿಂಗ್ ಏನಂದ್ರೆ, ನನಗೆ ಓನ್ಲಿ 30 ಜನ ಗೊತ್ತು ಸರ್, ನಂಗೆ 20 ಜನ ಗೊತ್ತು ಸರ್ ಅಂತ ನೀವು ಮೇ ಬಿ ರಿಪ್ಲೈ ಮಾಡಿದ್ರಿ. ಆಕ್ಚುಲಿ ರೈಟ್, ಯು ವುಡ್ ಹ್ಯಾವ್ ರಿಪ್ಲೈ ಟು ಯುವರ್ ಅಪ್ಲೈನ್. ಕಂಪಲ್ಸರಿ ಬಿಸ್ನೆಸ್ ನಿಮ್ಗೆ ಯಾರು ಕರ್ಕೊಂಡ್ ಬಂದಿರ ಅವ್ರು ಹೇಳಿರ್ತಾರೆ ನಿಮ್ಗೆ ಫಸ್ಟ್ ನೇಮ್ ಲೀಸ್ಟ್ ಬರ್ಲಿಕ್ಕೆ. ಸೊ ಆ ಪ್ರೊಸೆಸ್ ಅಲ್ಲಿ ಯು ವಿಲ್ ಬಿ ಕೋಟಿಂಗ್ ದ ಎಕ್ಸ್ಕ್ಯೂಸಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನನ್ನ ಕಡೆ ನೇಮ್ ಮುಗಿದ್ ಸರ್. ಸೊ ಜನರಲಿ ನೀವು ಈ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ದ ನಂಬರ್ ಒನ್ ಕೀ, ಯು ಶುಡ್ ಹ್ಯಾವ್ ನೆವರ್ ಎಂಡಿಂಗ್ ಪ್ರಾಸ್ಪೆಕ್ಟ್ ಲಿಸ್ಟ್. NEL ಅಂತ ಕರಿತೀನಿ ನಾನು. ಆಕ್ಚುಲಿ ನೆವರ್ ಎಂಡಿಂಗ್ ಪ್ರಾಸ್ಪೆಕ್ಟ್ ಲಿಸ್ಟ್ ಅಂದ್ರೆ ನಿಮ್ಮ ಲೈಫ್ ಅಲ್ಲಿ ನೀವು ಉಸಿರಾಡೋವರೆಗೂ ನಿಮ್ ಲಿಸ್ಟ್ ಮುಗಿಬಾರ್ದು. ಆಕ್ಚುಲಿ ಇಟ್ ಶುಡ್ ಬಿ ಕೀಪ್ ಆನ್ ಆಡಿಂಗ್. ದೆನ್ ವಾಟ್ ಈಸ್ ದ ವೇ? ಸೊ ನೇಮ್ ಲಿಸ್ಟ್ ಆಡ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಯು ಕ್ಯಾನ್ ಹ್ಯಾವ್ ಯುವರ್ ಥಂಬ್ ರೂಲ್. ಸಿ ಐ ಆಲ್ವೇಸ್ ಟೆಲ್ ಮೈ ಬಿಸ್ನೆಸ್ ಪಾರ್ಟ್ನರ್ಸ್, ಇದು ನಿಮ್ಮ ಬಿಸ್ನೆಸ್ ಇದೆ. ಆಕ್ಚುಲಿ ಇಟ್ಸ್ ನಾಟ್ ಯುವರ್ ಅಪ್ಲೈನ್ ಆರ್ ಕಂಪನಿ, ಇಟ್ಸ್ ಆಲ್ ಲೈಕ್ ಓನಿಂಗ್ ಯುವರ್ ಬಿಸ್ನೆಸ್, ನಿಮ್ ಬಿಸ್ನೆಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಮಾಡ್ಬೇಕಾದ್ರೆ ವೆರಿ ವೆರಿ ಸಿಂಪಲ್ ಸ್ಟೆಪ್ ಅಂದ್ರೆ, ಲೈಕ್ ಎವ್ರಿ ಡೇ ಒನ್ ಕಾಂಟ್ಯಾಕ್ಟ್ ಯು ಕ್ಯಾನ್ ಆಡ್. ಎವ್ರಿ ಡೇ ಜಸ್ಟ್ ಬಿಫೋರ್ 24 hours ಮಲಗೋದಕ್ಕಿಂತ ಮುಂಚೆ ಒಂದು ನ್ಯೂ ಕಾಂಟ್ಯಾಕ್ಟ್ ನ ನಿಮ್ ಲಿಸ್ಟ್ ಆಡ್ ಮಾಡ್ಬೋದು. ಆರ್ ಮೇ ಬಿ ಇಫ್ ಯು ವಾಂಟ್ ಲೈಕ್ ನಾನು ಇವತ್ತು ನಂಗೆ ನೇಮ್ ಲಿಸ್ಟ್ ಆಡ್ ಮಾಡಕ್ ಆಗಿಲ್ಲ, ಟುಮಾರೋ ಯು ಕ್ಯಾನ್ ಜಸ್ಟ್ ಮೇಕ್ ಅಪ್ ದಟ್ ವಾಲ್ಯೂಮ್, ನಾಳೆ ಮಾಡ್ಕೋಬಹುದು ನೀವು. ಆಕ್ಚುಲಿ ಆರ್ ಮೇ ಬಿ like a weekly wise how many contacts you want to have, or maybe like monthly 30+ contacts, ಈ ತರ ನೀವು ಪ್ಲಾನ್ ಮಾಡ್ಕೋಬಹುದು. ಸೊ ಮೇಕ್ ಶ್ಯೂರ್ ಅಂದ್ರೆ ತುಂಬಾ ಜನ ಆಕ್ಚುಲಿ ನನಗೆ ಹೇಳ್ತಾರೆ, ಸರ್ ಈಗ ಮೊಬೈಲ್ ಕಾಂಟ್ಯಾಕ್ಟ್ಸ್ ಇದೆಲ್ಲ ಸರ್, ದಿಸ್ ಇಸ್ ಮೈ ಕಾಂಟ್ಯಾಕ್ಟ್. ನೋ, ಇಟ್ಸ್ ನಾಟ್ ಅ ಕಾಂಟ್ಯಾಕ್ಟ್ಸ್. ಓಕೆ, ಸೊ ಇದು ನಿಮ್ಗೆ ಕಾಂಟ್ಯಾಕ್ಟ್ಸ್ ಅಲ್ಲ. ಸೊ ನಿಮ್ಗೆ ದೇರ್ ಇಸ್ ಅ ಸ್ಟ್ಯಾಂಡರ್ಡ್ ಪ್ಯಾಟರ್ನ್ ಇಯರ್ ಆಕ್ಚುಲಿ. ಓಕೆ, ಸೊ ಒಂದು ನೇಮ್ ಲಿಸ್ಟ್ ಅಂದ್ರೆ ಜಸ್ಟ್ ಅವ್ರ ಹೆಸರು, ಮೊಬೈಲ್ ನಂಬರು, ಲೈಕ್ ರಿಮಾರ್ಕ್, ವಾಟ್ ಎಕ್ಸಾಕ್ಟ್ಲಿ ದೇ ಆರ್ ಲುಕಿಂಗ್ ಫಾರ್, ಸೊ ಎಲ್ಲಿ ನೀವು ಇಂಟರಾಕ್ಟ್ ಮಾಡಿದ್ರಿ. ದೇರ್ ಇಸ್ ಅ ಸ್ಟ್ಯಾಂಡರ್ಡ್ ಟೆಂಪ್ಲೇಟ್. ಆಕ್ಚುಲಿ ಇವತ್ತು ನಿಮ್ಗೆ ಯಾರು ಇನ್ವೈಟ್ ಮಾಡಿದ್ರೆ ಅವ್ರಿಗೆ ಸಪೋರ್ಟ್ ತಗೊಳ್ಳಿ, ಆರ್ ಆಲ್ರೆಡಿ ಓವರ್ ದ ಕೋರ್ ಲೀಡರ್ಸ್ ನಿಮ್ ಕಡೆ ಏನ್ ಟೆಂಪ್ಲೇಟ್ ಇದೆ, ಹೆಲ್ಪ್ ದಮ್ ಟು ಗೆಟ್ ಯುವರ್ ಟೀಮ್ ಮೆಂಬರ್. ಓಕೆ, ಆಡ್ ದ ನೇಮ್ ಲಿಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅಟ್ ಲೀಸ್ಟ್ 1 ಕಾಂಟ್ಯಾಕ್ಟ್ ಪರ್ ಡೇ ಸೊ ಇನ್ ದ ಲಿಸ್ಟ್. ಸೊ ಇದು ಮಾಡೋದ್ರಿಂದ ನಿಮ್ಗೆ ಲಾಭ ಏನಾಗುತ್ತೆ ಅಂದ್ರೆ, ಕಾಂಟ್ಯಾಕ್ಟ್ ಲಿಸ್ಟ್ ಮಾಡಿದ ತಕ್ಷಣ ನಿಮ್ಗೆ ಏನ್ ಕೆಲಸ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಯು ಡು ಸ್ಟಾರ್ಟ್ ಪ್ರಾಸ್ಪೆಕ್ಟಿಂಗ್. ಆಕ್ಚುಲಿ ರೈಟ್, ಪ್ರಾಸ್ಪೆಕ್ಟಿಂಗ್ ಪೂಲ್ ಅಂತ ಕರಿತೀನಿ ನಾನು. ಆಕ್ಚುಲಿ ಪ್ರಾಸ್ಪೆಕ್ಟಿಂಗ್ ಪೂಲ್ ಅಂತಂದ್ರೆ ಲೈಕ್ ಆಲ್ವೇಸ್ ಇಟ್ ಗಿವ್ಸ್ ಲೈಕ್ ನಿಮ್ಗೆ ನರ್ಸರಿಂಗ್ ಈ ಬಿಸ್ನೆಸ್ ಗೆ ಅಂದ್ರೆ ಕಂಟಿನ್ಯೂಟಿ ಇಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಪ್ರಾಸ್ಪೆಕ್ಟಿಂಗ್, ಓಕೆ, ಸೊ ಈ ಪ್ರಾಸ್ಪೆಕ್ಟಿಂಗ್ ಮತ್ತೆ ನೀವು ಮಾಡ್ತಾ ಇರುವಂತ ಒಂದು ಕನ್ವರ್ಸೇಷನ್ ಇದೆ, ನಿಮ್ಗೆ ಬೇಕಾಗಿದೆ ಒಂದು ಸಕ್ಸಸ್ ಅನ್ನ ಕೊಡುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಆರ್ ಮೇ ಬಿ ಬ್ಯಾಂಕ್ ಬ್ಯಾಲೆನ್ಸ್, ಆರ್ ಡ್ರೀಮ್ ಲೈಫ್, ನಿಮ್ಗೆ ಏನ್ ಲೈಫ್ ನೋಡ್ತಾ ಇದ್ರಿ ಅಂತ ಒಂದು ಲೈಫ್ ನಿಮ್ಗೆ ಸಿಗೋದು ಇದರ ಮೂಲಕ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಐ ಕಾಲ್ ಇಟ್ ದಿಸ್ ಅ ನಂಬರ್ ಒನ್ ಕೀ. ಆರ್ಡರ್ ಅಲ್ಲಿ ಯಾಕಂದ್ರೆ ನಂಬರ್ ಒನ್ ಹಾಕಿದೆ ಅಂದ್ರೆ, ದಿಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್. Okay, so you should really add the names every day to your contact list, okay, and do prospecting every day. Prospecting andre very simple, have a conversation with your name list, that's it. ಈಗ ನೀವೇನ್ ನೇಮ್ಸ್ ಬರ್ದಿರ್ತಿಲ್ಲ, ನಿಮ್ಮ ಲೀಸ್ಟ್ ಅಲ್ಲಿ ಯಾರ ನಂಬರ್ ಹಾಕಿರ್ತೀರಿ, ಹೆಸರು ಬರ್ದಿರ್ತೀರಿ, ಅವ್ರ ಜೋಡಿ ಜಸ್ಟ್ ಹ್ಯಾವ್ ಅ ಕನ್ವರ್ಸೇಷನ್. ಹಾಯ್, ಹಲೋ, ಹೌ ಆರ್ ಯು, ಸೊ ವಾಟ್ ಆರ್ ಯು ಡೂಯಿಂಗ್, ಸೊ ವಾಟ್ಸ್ ಹ್ಯಾಪನಿಂಗ್, ಸೊ ಆರ್ ಯು ಸ್ಟೇಯಿಂಗ್ ಸೇಫ್. ಸೊ ಈಗೆಲ್ಲ ನಿಮ್ಗೆ ಕೊರೋನಾ ಇದೆ, ಆಕ್ಚುಲಿ ಯು ಕ್ಯಾನ್ ರಿಯಲಿ ಇಂಟರಾಕ್ಟ್ ವಿತ್ ದ ಪೀಪಲ್, ವಾಟ್ ಎಕ್ಸಾಕ್ಟ್ಲಿ ದೇ ಆರ್ ಡೂಯಿಂಗ್ ಇಟ್. ಸೊ ಯು ಕ್ಯಾನ್ ಜಸ್ಟ್ ಅಂಡರ್ಸ್ಟ್ಯಾಂಡ್ ದ ಲೈಫ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಲೈಕ್ ಮೋಸ್ಟ್ ಹ್ಯಾಪನಿಂಗ್ ರೈಟ್ ನೌ ಇನ್ ದ ಇಂಡಸ್ಟ್ರಿ ಅಂದ್ರೆ, ಎವ್ರಿಬಡಿ ದೇ ಆರ್ ರಿಯಲಿ ಸಫರಿಂಗ್ ಅಂಡ್ ದೇ ಆರ್ ಲುಕಿಂಗ್ ಫಾರ್ ದ ಸೊಲ್ಯೂಷನ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ಹೆಲ್ತ್ ಇರ್ಬೋದು. ನಂಬರ್ 2 ಬಂದ್ಬಿಟ್ಟು ನಿಮ್ಗೆ ಲೈಕ್ ದೇ ಆರ್ ಲುಕಿಂಗ್ ಫಾರ್ ಎಕ್ಸ್ಟ್ರಾ ಇನ್ಕಮ್ ಸೋರ್ಸಸ್. ಓಕೆ, ಇವತ್ತು ಹೈಲಿ ಸರ್ಚ್ ಗೂಗಲ್ ಸರ್ಚ್ ಅಲ್ಲಿ ನಿಮ್ಗೆ ಒನ್ ಆಫ್ ದ ಬ್ಯೂಟಿಫುಲ್ ವರ್ಡ್ ಅಂದ್ರೆ ವರ್ಕ್ ಫ್ರಮ್ ಹೋಮ್. ಆಕ್ಚುಲಿ ಓಕೆ, ವರ್ಕ್ ಫ್ರಮ್ ಹೋಮ್ ಆರ್ ಮಲ್ಟಿಪಲ್ ಇನ್ಕಮ್ ಸೋರ್ಸ್, ಇವೆರಡು ವರ್ಡ್ ಹೈಯೆಸ್ಟ್ ಸರ್ಚ್ ಮಾಡಿದರೆ. ಯಾಕೆ ನಿಮ್ಗೆ ಹೇಳ್ತಾ ಇದಾರೆ, ಗೂಗಲ್ ಸರ್ಚ್ ಏನ್ ತಗೊಳ್ತಂದ್ರೆ ಮೋಸ್ಟ್ ಆಫ್ ದ ಪೀಪಲ್ ವಾಟ್ ದೇ ಆರ್ ಸರ್ಚಿಂಗ್ ಫಾರ್ ದ ಅಂತ. ಓಕೆ, ಸೊ ಅಂದ್ರೆ ರಿಯಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆಕ್ಚುಲಿ ಇಫ್ ಯು ನಾಟ್ ಪ್ರಾಸ್ಪೆಕ್ಟಿಂಗ್ ಯುವರ್ ಕಾಂಟ್ಯಾಕ್ಟ್ಸ್ ಅಂದ್ರೆ ಸಂಬಡಿ ವಿಲ್ ಪ್ರಾಸ್ಪೆಕ್ಟ್. ಆಕ್ಚುಲಿ ಯಾರಾದ್ರೂ ಪ್ರಾಸ್ಪೆಕ್ಟ್ ಮಾಡ್ತಾರೆ, ನನಗೆ ಆಗಿದ್ದ ಅನುಭವ ಇದೆ, ಮೇ ಬಿ ಇಲ್ಲಿ ಮೋಸ್ಟ್ ಆಫ್ ದ ಲೀಡರ್ಸ್ ಅನುಭವ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಓಕೆ, ಸೊ ಮೇಕ್ ಶ್ಯೂರ್ ಯು ಆರ್ ಆಡಿಂಗ್ ದ ನೇಮ್ಸ್ ಟು ಯುವರ್ ಲಿಸ್ಟ್ ಎವ್ರಿ ಡೇ. ಇಟ್ಸ್ ಅ ಥಂಬ್ ರೂಲ್. ಓಕೆ, ಅಂಡ್ ಅಟ್ ದ ಸೇಮ್ ಟೈಮ್ ಲೈಕ್ ನೇಮ್ ಲಿಸ್ಟ್ ಎಕ್ಸಾಸ್ಟೆಡ್ ಆಗಿದೆ ಅಂದ್ರೆ, what is a way out? You can just go and like search for some Facebook group irbodu, social media utilize ಮಾಡ್ಕೊಳ್ಳಿ, or somebody like inner circle family member,
ಓಕೆ ಆರ್ ಮೇ ಬಿ ಎಕ್ಸಿಸ್ಟೆನ್ಸ್ ಲೀಡ್ಸ್ ಇಂದ ಅಲ್ಲಿಂದ ಲೀಡ್ಸ್ ತಗೋಬಹುದು. ದೇರ್ ಆರ್ ಸೋ ಮೆನಿ ವೇಸ್ ಔಟ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಯು ಹ್ಯಾವ್ ಟು ಥಿಂಕ್ ದ ಬ್ರಾಡರ್ ಸ್ಪೆಕ್ಟ್ರಮ್. ಓಕೆ ಥಿಂಕ್ ಮಾಡಿ. ಓಕೆ ಐ ಕ್ಯಾನ್ ಅಶ್ಯೂರ್ ಯು ರೈಟ್ ನೌ. ಸೊ ಈಗ ಈ ಪಾಯಿಂಟ್ ಅಲ್ಲಿ ಸ್ಟಿಲ್ ಇಫ್ ಯು ಹ್ಯಾವ್ ಎನಿ ಚಾಲೆಂಜಸ್ ಸರ್, ನನಗೆ ಸ್ಟಿಲ್ ಮೈ ಮೈಂಡ್ ಬ್ಲಾಕ್ ಇದೆ ಅಂತಂದ್ರೆ ಎಂಡ್ ಆಫ್ ದ ಪ್ರೆಸೆಂಟೇಷನ್ ಯು ಕ್ಯಾನ್ ಆಸ್ಕ್ ಮೀ ಆಕ್ಚುಲಿ. ಓಕೆ ಸೊ ಹೌ ಟು ಲೀಡ್ ಅಂದ್ರೆ ಈ ಪಾಯಿಂಟ್ ಅಲ್ಲಿ ನಿಮ್ಗೆ ಏನಾದ್ರು ರಿಯಲ್ ಚಾಲೆಂಜ್ ಇದ್ರೆ ಡೆಫಿನೆಟ್ಲಿ ಅನ್ಮ್ಯೂಟ್ ಮಾಡಿ ನೀವು ಕೇಳ್ಬೋದು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನಾಟ್ ನೌ, ಸೊ ಐ ಜಸ್ಟ್ ಗಿವ್ ಟೈಮ್, ರೈಟ್? ಸೊ ಜಸ್ಟ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕೀ. Number 2 key, daily demo, daily plan show. You take any successful in network marketer, ಯಾವ್ದಾದ್ರು ತಗೊಳ್ಳಿ, any company, be it like even in TNC, recently we had last Saturday we have wonderful session from one lady. Okay, 3.5 years ಅಲ್ಲಿ she become a gold line, one of the highly pyramidal rank in the business ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ, because it gives everybody's dream income. Everybody looking for at least 1 lakh plus income, right? So ಅವ್ರು ಆಲ್ರೆಡಿ ಹೇಳ್ತಾರೆ ಲಾಸ್ಟ್ ಮೇ ಅಂತ I earned 3 lakh per month ಅಂತ ಹೇಳಿದ್ರು. Actually only one secret actually. Okay, because I've seen that lady from 7-star to gold line ಹೆಂಗ್ ಹೋಗಿದಾರೆ ಅಂತ. Only one secret ಅಂದ್ರೆ daily demo, daily plan show. Okay, maybe ಇಲ್ಲಿ ಒಂದು ಎಕ್ಸ್ಕ್ಯೂಸ್ ಬರ್ಬೋದು ಈಗ ನಿಮ್ಗೆ, ಲೈಕ್ ನಾವೆಲ್ಲ ಸರ್ we are all ಲಾಕ್ ಡೌನ್ ಹೆಂಗ್ ಮಾಡೋದು ಸರ್? So we have a facility right now, we are all connected through digital, right? Online ನಾವು ಕನೆಕ್ಟ್ ಆಗಿದ್ದೀವಿ. Same way you can do daily demo, daily plan, right? So there is a way out again. ನೀವು ಏನ್ ಥಿಂಕ್ ಮಾಡ್ತೀರಿ 100% ಅದು ಪಾಸಿಬಿಲಿಟಿ ಇದೆ. ಇದು ಮಿನಿಮಮ್ ಡೈಲಿ ಒಂದು ಪ್ಲಾನ್ ಇರ್ಬೋದು, ಒಂದು ಡೆಮೋ ಇರ್ಬೋದು ಮಾಡಿ. Definitely it will generate the like whatever the required or whatever the structured volume ನಿಮ್ಗೆ ಏನ್ ಬೇಕಾಗಿದೆ ಅದು ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. If you are not meeting this actually, okay, so ನನಗೆ I have thumb rule actually every day just 3 plan show. Okay, so before becoming a bronze line, so daily 3 plan show ಮಾಡ್ತಿದೆ. But right now like I am also taking myself a challenge ಅಂತ ಹೇಳಕ್ಕೆ I am aiming for to make 5 plan per day, because it's online, right? So ಏನು restrictions ಇಲ್ಲ. Particular time I wanted to fix it up and 5 plans per day. So that I'm going to hit to get my massive success ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. And you can decide yourself and your team. So what is the benchmark? Okay, and at least always start with a minimum number. Daily demo, daily plan. ಒಂದು single plan start ಮಾಡಿ, and you see the magic for next 30 days or 60 days or 90 days ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. This is the only the way out. Okay, ಈ ಪ್ಲಾನ್ ತೋರಿಸಲಾರ್ದೇನೆ you cannot like how do people know ಅಂದ್ರೆ ನಿಮ್ಮ ಹತ್ರ ಇಂತ ಒಂದು ಒಳ್ಳೆ ಅಪರ್ಚುನಿಟಿ ಇದೆ, ಒಂದು ಒಳ್ಳೆ ಪ್ರಾಡಕ್ಟ್ ಇದೆ ಯಾವಾಗ ಗೊತ್ತಾಗುತ್ತೆ? when you exposure. Okay, and ಇಲ್ಲಿ ಇನ್ನೊಂದಂದ್ರೆ you are not supposed to prejudge generally. ಏನಂದ್ರೆ ತುಂಬಾ ಜನ ಆಕ್ಚುಲಿ ಏನ್ ಮಾಡ್ತಾರೆ, ನಾನು ಅವ್ರಿಗೆ ಮಾತ್ರ ತೋರಿಸ್ತೀನಿ, ಇವ್ರಿಗೆ ಮಾತ್ರ ತೋರಿಸ್ತೀನಿ ಅಂದ್ರೆ you are just postponing your success ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ actually. Okay, so you have to make sure having this benchmark, daily demo, daily plan show, so at least a minimum single plan per day. Okay, recently I was just interacting with one of the director. He was telling actually, so what made you to become a director antandre he has told like a secret, like nan team all and generally andre there are people like 5 plan per day, 10 plan per day. So that is the aggressive level they are playing the game anta helike ishtapadtare. Okay, so adike ಇವತ್ತು directorship bandide. So this is only one secret anta helike ishtapadtini. So minimum 1 plan per day it has to be striken anta helike ishtapadtini, right? Number 3 key for your success. Okay, personal sponsoring every week. So ee plan nimge adbhutavagi andre we are like a company itself, they are giving every week to earn the money, right? So nimge andre weekly payout ide actually, weekly nanu ದುಡ್ಡು ಮಾಡಬಹುದು actually. Okay, so every personal we like why you have to sponsor personal andre I'm talking about especially for a beginner. Maybe you 3 star, 4 star, 5 star, 6 star or maybe 7 star, even in 8 star. So go for personal sponsoring ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. So reason ಯಾಕಂದ್ರೆ at least in a personal ಅಂದ್ರೆ every week ಅಲ್ಲಿ ಒಂದು ಸ್ಪಾನ್ಸರಿಂಗ್ ಮಾಡಿದ್ರೆ so you'll have the big momentum for yourself, right? So ನಿಮ್ಗೆಲ್ಲರಿಗೂ ಗೊತ್ತಿದೆ, ಒಂದು ಗೋಲ್ಡ್ ಕಾರ್ಡ್ ಇರ್ಬೋದು, ಒಂದು ಸಿಲ್ವರ್ ಕಾರ್ಡ್ ಇರ್ಬೋದು, ಆರ್ ಮೇ ಬಿ ಒಂದು ಬ್ರಾಂಜ್ ಕಾರ್ಡ್ ಇರ್ಬೋದು, ವಾಟ್ ಇಟ್ ಗಿವ್ಸ್ ಅಂತ ಆಕ್ಚುಲಿ. ಯಾಕೆ ನಾನು ಸ್ಪಾನ್ಸರ್ ಮಾಡಿದೆ? ಫಸ್ಟ್ ಯು ಅಂಡರ್ಸ್ಟ್ಯಾಂಡ್ ವೈ ಐ ಹ್ಯಾವ್ ಟು ಸ್ಪಾನ್ಸರ್ ಆಕ್ಚುಲಿ. ವೈ ಯು ಹ್ಯಾವ್ ಟು ಸ್ಪಾನ್ಸರ್ ಅಂದ್ರೆ if you are really looking for passive income, that to massive and passive income ಅಂತಂದ್ರೆ alone you cannot build this business. ನೀವು ಒಬ್ಬರೇ ಮಾಡಿದ್ರೆ then you cannot get the passive income. It will be only active income. ನನಗೆ ಪ್ಯಾಸಿವ್ ಇನ್ಕಮ್ ಬರ್ಬೇಕಂತಾರೆ ವಾಟ್ ಯು ಹ್ಯಾವ್ ಟು ಡು ಎಕ್ಸಾಕ್ಟ್ಲಿ, ನೀವೇನ್ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಬಿಲ್ಡ್ ದ ಲೈಕ್ ಮೈಂಡ್ ಪೀಪಲ್. ಸೊ ನಿಮ್ ತರ ರಿಯಲಿ ಎಕ್ಸೈಟೆಡ್, ಸೂಪರ್ ಡೂಪರ್ ಎಕ್ಸೈಟೆಡ್, ರಿಯಲಿ ಸೀರಿಯಸ್ ಅಂಡ್ ಕಮಿಟೆಡ್. ಈ 2 words ಬಹಳ ಇಂಪಾರ್ಟೆಂಟ್. ಪೀಪಲ್ ಆರ್ ವೆರಿ ಸೀರಿಯಸ್ ಅಂಡ್ ಕಮಿಟೆಡ್ ಟುವರ್ಡ್ಸ್ ದೇರ್ ಡ್ರೀಮ್ಸ್. ಅಂತವ್ರಿಗೆ ನೀವು ಇಬ್ಬರಿಗೆ ಸ್ಪಾನ್ಸರ್ ಮಾಡ್ಬೇಕು. ಆರ್ 4 ಆರ್ 6 ಆರ್ 8 bunch of people you can really sponsor actually, right? So every week once you sponsor till you get your 4 strong organizations, solid 4 organizations build ಮಾಡೋರ್ಗು. To become a director, we need a 4 strong gold line organizations, right? So to become a HD, you need a 4 strong directorship, right?
ಸೊ ಅಂತ ಒಂದು ಕಮಿಟ್ಮೆಂಟ್ ಇರುವಂತ ಆರ್ಗನೈಸೇಷನ್ ಬಿಲ್ಡ್ ಮಾಡೋರ್ಗು ದಿಸ್ ಸ್ಪಾನ್ಸರಿಂಗ್ ಹ್ಯಾಸ್ ಟು ಬಿ ಕಂಟಿನ್ಯೂಡ್ ಆಕ್ಚುಲಿ, ರೈಟ್? The moment when you build this sponsoring, and the sponsoring agide anಕೊಳ್ಳಿ, you see the moment. Nan actually I learned one of the trainings actually. I think I don't know who taught me in the training, maybe Vikas ji irbodu or Kushi madam irbodu. Avaru ಹೇಳಿದ್ರು ಕೆಲವು ಸ್ಪಾನ್ಸರ್ ಮಾಡಿದಾಗ ನೀವು, ನಾನು ಜನರಲಿ I do have a habit, so I do build the people. Okay, once sponsor ಮಾಡಿದ್ಮೇಲೆ I do work on that at least 6 months to 1 year. ಅವ್ರ ಮೇಲೆ ಕಂಪಲ್ಸರಿ ಸೀರಿಯಸ್ ಆಗಿ ವರ್ಕ್ ಮಾಡ್ತೀನಿ. ವಾಟ್ ಎವರ್ ದ ಲೆವೆಲ್ ಆಫ್ ಇಂಟೆನ್ಷನ್ ಅವ್ರದ್ದು ಹೆಂಗಾದ್ರೂ ಇಲ್ಲಿ, I'll work with them actually. Okay, right now even I made my thumb rule actually. Maybe like I can see the level of commitment. ಈಗ ಕಾಮನ್ ಸೆನ್ಸ್ ಅಲ್ಲಿ ಜನರಲಿ ದ ಪರ್ಸನ್ ಸ್ಟಾರ್ಟ್ ಮಾಡಿದ್ರೆ, ಇಫ್ ಯು ಬಿಕಮ್ ಅ ಬ್ರಾಂಜ್ ಕಾರ್ಡ್ ಅಂತಂದ್ರೆ I can see the level of commitment. Same time, if you become a platinum in day one, I can see the level of commitment. Is more serious and I can clearly understand actually. Okay, so andre you can make out the person actually level up like commitment, maybe alla trainings, so meetings alla attend ಆಗ್ತಿದ್ರೆ, and they'll have constructive discussions actually. What I have to do next time, ನಾನು ಏನ್ ಮಾಡ್ಬೇಕು next, ನಾನು ಏನ್ ಮಾಡ್ಬೇಕು ಅಂತ ಕೇಳ್ತಾ ಇರ್ತಾರೆ actually. Okay, people are not really believing themselves, ಅಂದ್ರೆ ಅವ್ರ ಮೇಲೆ ಅವ್ರಿಗೆ ಯಾರು ನಂಬಿಕೆ ಇರಲ್ಲ, or maybe system ಮೇಲೆ, or maybe like still trial and error concept ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, always they keep on doubting questions actually, always come back with the questions only negative actually. Okay, I can make out the person ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನೀವು ಸ್ಪಾನ್ಸರಿಂಗ್ ಮಾಡಿದ ತಕ್ಷಣ ವಾಟ್ ಇಸ್ ದ ಬೆನಿಫಿಟ್ ಫಾರ್ ಯು ಅಂತಂದ್ರೆ, ಯು ಆರ್ ಗೋಯಿಂಗ್ ಟು ಹ್ಯಾವ್ ಲೈಕ್ ಆರ್ಮಿ ಆಫ್ ಲೀಡರ್ಸ್. ಓಕೆ, ಯು ಹ್ಯಾವ್ ಟು ಬಿಲ್ಡ್ ದ ಆರ್ಮಿ ಆಫ್ ಲೀಡರ್ಸ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸ್ಪೆಷಲಿ ಒನ್ ಥಿಂಗ್ ಐ ರಿಯಲೈಸ್ಡ್ ಇನ್ ದಿಸ್ ಪ್ರೊಸೆಸ್, ಓಕೆ, the moment when you have the sponsoring, okay, you will have like number of active distributor ಜಾಸ್ತಿ ಆಗಿದೆ actually, right? And one thing you have to understand, in the business plan we have been paid for the two types. ಒಂದು ರಿಕ್ರೂಟ್ಮೆಂಟ್ ಗೆ ದುಡ್ಡು ಸಿಗುತ್ತೆ, ಇನ್ನೊಂದು ನಿಮಗೆ ಎಕ್ಸಿಸ್ಟೆಂಟ್ ಡಿಸ್ಟ್ರಿಬ್ಯೂಟರ್ ಟರ್ನ್ ಓವರ್ ಮಾಡಿದ್ರೆ ದುಡ್ಡು ಸಿಗುತ್ತೆ actually. ಸಪೋಸ್ ಅದನ್ ದಟ್ ಇಫ್ ಐ ನಾಟ್ ಸ್ಪಾನ್ಸರಿಂಗ್, ನಾನು ಯಾರಿಗೂ ಸ್ಪಾನ್ಸರ್ ಮಾಡ್ತಾ ಇಲ್ಲ, ನನ್ನ ಟೀಮ್ ಅಲ್ಲಿ ಸ್ಪಾನ್ಸರಿಂಗ್ ಆಗ್ತಾ ಇಲ್ಲ ಅಂತಂದ್ರೆ, ಯು ಆರ್ ರಿಯಲಿ ಲೂಸಿಂಗ್ ದಟ್ ಇನ್ಕಮ್. ಆ ಇನ್ಕಮ್ ಲೂಸ್ ಮಾಡ್ಕೊಳ್ತಾ ಇದಾರೆ ಅಂತ. ಯು ಆರ್ ಲೂಸಿಂಗ್ ಟೀಮ್ ಸೇಲ್ಸ್ ಬೋನಸ್, ಯು ಆರ್ ಲೂಸಿಂಗ್ ಡೆವಲಪ್ಮೆಂಟ್ ಸೇಲ್ಸ್ ಬೋನಸ್, ಯು ಆರ್ ಲೂಸಿಂಗ್ ಟ್ರೈನಿಂಗ್ ಬೋನಸ್ ಇನ್ಕಮ್. ಇದು ಮೂರು ಇನ್ಕಮ್ ಮಿಸ್ ಆಗ್ತಿದೆ, ರೈಟ್? So at the same time, you should really understand that the moment when you start sponsoring the people, ನೀವು ಸ್ಪಾನ್ಸರಿಂಗ್ ಮಾಡ್ಲಿಕ್ಕೆ ಇಷ್ಟಪಟ್ಟಿದ್ರೆ, make a note actually, I equal to n square ಅಂತ ಹೇಳ್ತೀರಾ actually. Okay, I equal to n square. So what is this I ಅಂದ್ರೆ, if you want to have good impact, so ನಿಮ್ಮ ಮೇಲೆ ಒಂದು ಒಳ್ಳೆ ಇಂಪ್ಯಾಕ್ಟ್ ಬರಬೇಕು, ಒಳ್ಳೆ ಇನ್ಫ್ಲೂಯೆನ್ಸ್ ಬರಬೇಕು, ಅಂಡ್ ಮತ್ತೆ ನೀವು ಅನ್ಕೊಂಡು ಇನ್ಕಮ್ ಬರಬೇಕಂದ್ರೆ, this is the directly proportional to your n square. What is n? N is the number of active distributor, okay, or number of sponsoring. Okay, the more the number, ಅಂದ್ರೆ ನೀವು ಡೈರೆಕ್ಟ್ಲಿ ಸ್ಪಾನ್ಸರಿಂಗ್ ಮೇಲೆ ವರ್ಕ್ ಮಾಡಿ, ನಂಬರ್ ಆಫ್ ಆಕ್ಟಿವ್ ಡಿಸ್ಟ್ರಿಬ್ಯೂಟರ್ ಮೇಲೆ ವರ್ಕ್ ಮಾಡಿ, by default you get all three I's. You get your income, you get your influence, you get your impact. Okay, and you see the magic ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನೀವು ನಾಳೆ ಯಾರಾದ್ರೂ ಲೈಕ್ ಪ್ರೌಡ್ಲಿ ಐ ಆಮ್ ಎ 6 star, ಬ್ರಾಂಡ್ ನ್ಯೂ 6 star ಅಂತ ಹೇಳ್ಬೇಕಂದ್ರೆ, ಡೆಫಿನೆಟ್ಲಿ we can understand you have 2 people in your organization at the minimum as per structure. If I'm a bronze line, I'm an active bronze line ಅಂತ ಹೇಳಿದಾಗ, you can really think, okay, Sharan has a 2 active A stars, 2 active A stars ಇದೆ. Okay, so if I'm active A star ಅಂತಂದ್ರೆ, clearly tell, okay, I'm having 2 strong 7 active organization in my team. So that is the indication ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. So right now take a like charge for yourself and plan ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. Personal sponsoring, no compromise actually. One more benefit I've seen actually, Vikas ಅವ್ರಿಗೆ ನಾನು actually one of the training ಅಲ್ಲಿ I asked him actually, he was last 4-5 years back, sir ನೀವು ಈಗೆಲ್ಲ ನಿಮ್ಗೆ you are really good, already got a financial freedom, why you want to sponsor people ಅಂತ ಕೇಳಿದಾಗ, recently ಥೈಲ್ಯಾಂಡ್ ಅವ್ರ ಬ್ಯಾಂಕಾಕ್ ಅಲ್ಲಿ ಅವರು ಸ್ಪಾನ್ಸರ್ ಮಾಡಿ ಒಂದು ಟೀಮ್ ಕಟ್ತಾ ಇದ್ರು. ಸೊ ಆ ಟೈಮಲ್ಲಿ ನಮ್ಗೆ ಕೇಳಿದಾಗ, ದೆನ್ ಈ ಆನ್ಸರ್ ಬ್ಯೂಟಿಫುಲ್ ಆನ್ಸರ್ ಆಕ್ಚುಲಿ. ಯಾಕೆ ನಾವು ಸ್ಪಾನ್ಸರ್ ಮಾಡ್ಬೇಕಂದ್ರೆ, ಅಟ್ಲೀಸ್ಟ್ ನೀವು ಎವ್ರಿ ವೀಕ್ ಸ್ಪಾನ್ಸರ್ ಮಾಡ್ಕೊಂಡಾಗ ಏನಾಗುತ್ತೆ, ನ್ಯೂ ಪರ್ಸನ್ಸ್ ನಿಮ್ಗೆ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಯುವರ್ ಟೀಮ್ ಸ್ಪಾನ್ಸರಿಂಗ್, ಐ ಆಮ್ ಟಾಕಿಂಗ್ ಅಬೌಟ್ ಯುವರ್ ಪರ್ಸನಲ್ ಸ್ಪಾನ್ಸರಿಂಗ್. ನೀವು ಸ್ಪಾನ್ಸರ್ ಮಾಡ್ಕೊಂಡಾಗ ಲಾಭ ಏನಾಗುತ್ತೆ ಅಂದ್ರೆ, ದ ನ್ಯೂ ಪರ್ಸನ್ ಆಲ್ವೇಸ್ ವಿಲ್ ಕಮ್ ಅಂಡ್ ಆಸ್ಕ್ ಯು, ಎಲ್ಲಿಂದ ಬೇಸಿಕ್ ಕ್ವಶನ್ ಇಂದ ಸ್ಟಾರ್ಟ್ ಮಾಡ್ತಾರೆ ಆಕ್ಚುಲಿ. ಅಗೇನ್ ಮತ್ತೆ ನಿಮ್ಗೆ ಒಂದು ಇಟ್ಸ್ ಅನ್ ಅಪಾರ್ಚುನಿಟಿ ಟು ಲರ್ನ್ ಅಂಡ್ ಮೇಕ್ ಯುವರ್ ಲರ್ನಿಂಗ್ ಸ್ಟ್ರಾಂಗ್ ಕೋರ್. ಓಕೆ, ಅಂದ್ರೆ ಇದು ನಿಮ್ಗೆ ಮರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಟ್ ಬಿಕಮ್ಸ್ ಹ್ಯಾಬಿಟ್ ಅಂಡ್ ಇಟ್ ಬಿಕಮ್ಸ್ ಅ ಪ್ರಾಕ್ಟೀಸ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. Because they will always keep on asking again the basic works, same objections, same questions ಬರ್ತಾ ಇರುತ್ತೆ. ನೀವು ಹ್ಯಾಂಡ್ಲಿಂಗ್ ಮಾಡೋ ಪ್ರೊಸೆಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, you become a perfect version actually. That's how I become today. If you're able to see whatever you see in the results, in terms of money, in terms of life, in terms of education ಅಂತಂದ್ರೆ, ಇದು ನಂಗೆ one of the biggest secret actually. The moment when you start sponsoring ಅಲ್ವಾ, you all get this package. ಇದೆಲ್ಲ ಪ್ಯಾಕೇಜ್ ಅಲ್ಲಿ ನಿಮ್ಗೆ ಸಿಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. And I'm hoping and counting on all the team members here actually, everyone. Okay, so make sure you are having sponsoring every week. Okay,
The fourth one, most important, the fourth key, like using your own products. Andre, what does that mean? Antandre, you're all in the, remember, you're all in the business. It's a NIM business. Okay, the NIM shop. Okay, the NIM, like it's all your product. It's not only a Legionnaire product or what, and it's not only your applying products ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. Like simple, ಈಗ ನಾನು ಜನರಲ್ ಆಲ್ವೇಸ್ ಕೋಟ್, ಈಗ ನಿಮ್ದೇ ಹೋಟೆಲ್ ಇದೆ ಅನ್ಕೊಳ್ಳಿ, ನಿಮ್ದು ಹೋಟೆಲ್ ಇಲ್ಲಿ ಇಟ್ಕೊಂಡ್ರೆ ನೀವೇನ ಟಿಫಿನ್ ಮಾಡ್ಬೇಕಂದ್ರೆ, ಊಟ ಮಾಡ್ಬೇಕಂದ್ರೆ, ಟೀ ಕಾಫಿ ಕುಡಿಬೇಕಂದ್ರೆ ನಿಮ್ಮ ಹೋಟೆಲ್ ಅಲ್ಲೇ ಮಾಡ್ಬೇಕು ಆಕ್ಚುಲಿ. If you're doing that, actually, and then in the hotel, you're owning this hotel, still you are going out and having somewhere like lunch, dinner, or breakfast, then you're not the owner actually, or something messy with your products and telekistabartani. And thank God, actually, thanks to TNC, especially because we are all blessed to have this one of the quality product, proven product, like ivattellargu nimge people have lost the life. Okay, yaar life kalkondidare, or still today we are in the ICU hospital, yaar idare antandre definitely we don't educations, yaar kade educations illa andre ee product ಬಗ್ಗೆ awareness illa, they are all in the illness ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾರಿಗೆ ಎಜುಕೇಶನ್ ಇದೆ, ಯಾರಿಗೆ ಪ್ರಾಡಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಗೊತ್ತಾಗಿದೆ, you can see like every day just we are all understanding, right? Like you can see in every day like we are having product sharings ಇರಬಹುದು, product experience ಇರಬಹುದು, product knowledge ಇರಬಹುದು. ಸೊ ಅದೆಲ್ಲ ತಗೊಂಡಾಗ ಅಂದ್ರೆ ನಾವೆಲ್ಲ ಅದೃಷ್ಟವಂತರಂತ ಹೇಳಿಕ್ಕೆ ಇಷ್ಟಪಡ್ತೀನಿ. Especially when it comes to my family, like my father is 7 years diabetic. Okay, so ಅವ್ರಿಗೆ till today I never touched a single allopathy medicine touch ಮಾಡಿಲ್ಲ. Thank God, it's only because of the products. Okay, ಇವತ್ತು mother ಗೆ completely freedom from asthma. Okay, all my family members, you take wife or children, so just maybe ನನಗೆ I don't know, maybe 5-6 years ಆಗಿರ್ಬೋದು ನಾನು ಡಾಕ್ಟರ್ ವಿಸಿಟ್ ಮಾಡಿ ಆಕ್ಚುಲಿ. ಓಕೆ, ಸೊ ನಿಮ್ಗೆಲ್ಲರಿಗೂ ಗೊತ್ತಿದೆ ಅಂದ್ರೆ ವರ್ಷಕ್ಕೊಂದ್ಸಲ ಜ್ವರ ಆದ್ರೂ ಬರ್ಬೇಕಂತ ಹೇಳಿದ್ರೆ ಟು ಬೂಸ್ಟ್ ಅಪ್ ಯುವರ್ ಇಮ್ಯುನಿಟಿ. ಸೊ ಈವನ್ ನನಗೆ 4-5 years ಅಲ್ಲಿ ಅದನ್ನು ನಂಗೆ ಬಂದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಟು ದೀಸ್ ಪ್ರಾಡಕ್ಟ್ಸ್. ಓಕೆ, ಥ್ಯಾಂಕ್ಸ್ ಟು ಲೆಜಿನಾ. ಓಕೆ, ದ ಮೂಮೆಂಟ್ ವೆನ್ ಯೂಸ್ ದ ಪ್ರಾಡಕ್ಟ್ಸ್, ಓಕೆ, ಸೊ ನಮಗೆ ಯಾರಾದ್ರೂ ಹೇಳ್ತೀರಾ, ಸೊ ವಿಲ್ ಬಿಕಮ್ ಲೈಕ್ ನಂಬರ್ 1 ಕಸ್ಟಮರ್ ಯಾರು ಆಗ್ತಾರೆ ನಿಮ್ಗೆ ನೀವು ಪ್ರಾಡಕ್ಟ್ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಾಗ? ಸೊ ವಿಲ್ ಬಿ ದ ನಂಬರ್ 1 ಕಸ್ಟಮರ್. ಇಸ್ ಇಟ್ someone or yourself? Sir, ourselves, sir. Ourselves. Exactly. Okay, so this is one of the thumb rule actually. I want you to please remember actually. Thank you Shanti madam, thank you Lokesh sir. So ಅಂದ್ರೆ ಇಲ್ಲಿ ಏನಿದೆ ಅಂದ್ರೆ ತುಂಬಾ ಜನ ಆಕ್ಚುಲಿ ಮಿಸ್ಟೇಕ್ ಏನ್ ಮಾಡ್ತಾರೆ, ನಾನ್ ಪ್ರಾಡಕ್ಟ್ ಯೂಸ್ ಮಾಡಿರಲಿಲ್ಲ, ಐ ಗೋ ಅಂಡ್ ಟಾಕ್ ಟು ಸಮ್ ಒನ್ ಅಂಡ್ ಐ ವಾಂಟ್ ಟು ಪ್ರಮೋಟ್ ದಿಸ್ ಪ್ರಾಡಕ್ಟ್, ಆರ್ ಮೇ ಬಿ ಲಿಟಲ್ ಐ ಬಿಕಮ್ ಸೇಲ್ಸ್ ಪರ್ಸನ್. ಆಕ್ಚುಲಿ ತುಂಬಾ ಜನ ಕೇಳ್ತಾರೆ ಆಕ್ಚುಲಿ, ಲೈಕ್ ನಾನು ಸೇಲ್ಸ್ ಮಾಡ್ಬೇಕು ಸರ್ ಅಂತ ಕೇಳ್ತಾರೆ. ಲೈಕ್ ನಾನು ಜನರಲ್ ಹೇಳ್ತೀನಿ, ದಿಸ್ ಇಸ್ ನಾಟ್ ಅಬೌಟ್ ಸೆಲ್ಲಿಂಗ್ ದ ಬಿಸ್ನೆಸ್. ಇದು ಸೆಲ್ ಮಾಡೋದು ಅಂತ ಅಲ್ಲ, ಇದು ಪ್ರಮೋಷನ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ, ಆರ್ ಮೇ ಬಿ ಶೇರಿಂಗ್ ದ ಬಿಸ್ನೆಸ್. Selling has to be converted into sharing business. Okay, ಈ sharing ಯಾವಾಗ ಬರುತ್ತೆ ಅಂದ್ರೆ the moment when you use the product, when you get the personal experience ಅಲ್ಲ, when you get the breakthroughs, ಅವಾಗಲೇ ನಿಮ್ಗೆ ಏನಾಗುತ್ತದೆ, ಆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇವತ್ತು ನಾನು ಇಲ್ಲಿ ಬಿಸ್ನೆಸ್ ಅಲ್ಲಿ ಇದ್ದೀನಿ, ಐ ವಿಲ್ ಟೇಕ್ ಎನಿ ಲೀಡರ್ಸ್, 90% of leaders they started because of the products. Touch wood, even if maybe ನಮ್ಮ ಮದರ್ಗೆ ಒಳ್ಳೆ ರಿಸಲ್ಟ್ ಕೊಟ್ಟಿಲ್ಲ ಅನ್ಕೊಳ್ಳಿ, ಈ ಪ್ರಾಡಕ್ಟ್ ಡೆಫಿನೆಟ್ಲಿ ಅವ್ರು ನಾಟ್ ದೇರ್ ಆಕ್ಚುಲಿ, ಈ ಬಿಸ್ನೆಸ್ ಅಲ್ಲಿ ಇರ್ತಿದ್ದಿಲ್ಲ. ಓಕೆ, ಆ ಒಂದು ಎಕ್ಸ್ಪೀರಿಯನ್ಸ್ ಮೂಲಕನೇ ಇವತ್ತು ನಾನು ಇಲ್ಲಿದ್ದೇನೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಆಕ್ಚುಲಿ. ರೈಟ್, ಇಟ್ಸ್ ಆಡ್ ಆನ್ ಅಂದ್ರೆ ಅಲ್ಲಿಂದ ನಂಗೆ journey started. And always you have to be the number 1 customer in your list. Number 1 customer is you, it's not someone or somewhere. Okay, number 1 customer ನೀವು ಆಗ್ಬೇಕು, then followed by like and I want you to be like by using the production. Number 2, I want you to be the brand ambassador actually. Okay, I've seen the same network marketing industry, somebody they take somebody like maybe they take Virat Kohli irbodu, or maybe ಸಾನಿಯಾ ಮಿರ್ಜಾ ಇರ್ಬೋದು, someone they will take as a brand ambassador. But ನಾನು ನಿಮ್ಗೆ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, I want you to be the brand ambassador. You are the Virat Kohli, you are the Sachin Tendulkar, and whatever you name it, you are the Amitabh Bachchan. So you are the hero for your this brand. Okay, and be that brand ambassador feeling gallery, and you see that you have the coacher ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. Okay, so this will generate the sales. ಓಕೆ, ಇದು ನಿಮ್ಗೆ ಕಸ್ಟಮರ್ ಕೊಡುತ್ತೆ, ಇದು ನಿಮ್ಗೆ ಪ್ರಾಸ್ಪೆಕ್ಟ್ಸ್ ಕೊಡುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ. ಓಕೆ, ದಿಸ್ ಇಸ್ ಒನ್ ಆಫ್ ದ ನಂಬರ್ 1 ಸೀಕ್ರೆಟ್. ಇವತ್ತೇನಾದ್ರೂ ಸ್ಟಿಲ್ ಯು ಆರ್ ಇನ್ ದಿಸ್ ಬಿಸ್ನೆಸ್, ಇಫ್ ಯು ಆರ್ ಯೂಸಿಂಗ್ ಎಕ್ಸ್ ಬ್ರ್ಯಾಂಡ್ ಅಂದ್ರೆ ಡೆಫಿನೆಟ್ಲಿ ಸ್ಟಿಲ್ ಯು ಆರ್ ನಾಟ್ ಓನ್ ದ ಬಿಸ್ನೆಸ್ ಅಂತ. ಇನ್ನು ನೀವು ಬಿಸ್ನೆಸ್ ಓನ್ ಮಾಡಿಲ್ಲ, ಯು ಆರ್ ಜಸ್ಟ್ ಡೂಯಿಂಗ್ ದ ಶಾಪಿಂಗ್ ಇಯರ್ ಅಷ್ಟೇ. ನೀವು ಓನ್ಲಿ ಶಾಪಿಂಗ್ ಮಾಡ್ತಾ ಇದ್ರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಯು ಆರ್ ನಾಟ್ ಎಟ್ ಸ್ಟಾರ್ಟೆಡ್ ಯುವರ್ ಬಿಸ್ನೆಸ್. ತುಂಬಾ ಜನ ಆಕ್ಚುಲಿ ಬರ್ತಾರೆ ಈ ಬಿಸ್ನೆಸ್ ಅಲ್ಲಿ ಅಂದ್ರೆ ಆಫ್ಟರ್ ಬಿಕಮಿಂಗ್ ಲೈಕ್ ಒಂದ್ 2 ಪೇಸ್ಟ್ ಖರೀದಿ ಮಾಡಿದ ತಕ್ಷಣ ದೇ ಫೀಲ್ ಲೈಕ್ ದಟ್ ಐ ಆಮ್ ದ ಬಿಸ್ನೆಸ್ ಓನರ್ ಆಫ್ ಟಿಯಾನ್ಶಿ ಅಂತ ಹೇಳ್ತಾರೆ. ನೋ, ಯು ಆರ್ ನಾಟ್ ದ ಬಿಸ್ನೆಸ್ ಓನರ್ ಆಕ್ಚುಲಿ. I call business owner people who become a platinum actually. Avarge na business owner anta kartini, because this is a benchmark. I can see the seriousness, commitment level actually. Okay, and at the same time somebody like they will become platinum but still they are in the buying habits, only shopping model irtare actually. Yakandre they never ever talk to each other, yargu maatadalla, yargu meetings alli baralla, trainings alli baralla, then they are not the business owner, right? Okay, this is like small silver line difference anta ಹೇಳಿಕ್ಕೆ ಇಷ್ಟಪಡ್ತೀನಿ. You should really understand actually, you can identify in a team member actually. Okay,
ಸೊ ಒಂದು 2 ಪೇಸ್ಟ್ 2 ಹೇರ್ ಆಯಿಲ್ ಪರ್ಚೇಸ್ ಮಾಡಿದ ತಕ್ಷಣ ನೀವು ಓನರ್ ಆಗ್ತದೆ? ನೋ, ಯು ಆರ್ ನಾಟ್ ದ ಓನರ್ ಆಕ್ಚುಲಿ. ಯು ಜಸ್ಟ್ ಶಾಪ್ ಅಂದ್ರೆ ಶಾಪಿಂಗ್ ಮಾಡಿದ್ರಿ, ಹೊರಗಡೆ ಹೋಗಿ ಹೆಂಗ್ ಖರೀದಿ ಮಾಡ್ಕೊಂಡ್ ಬರ್ಬೇಕಾಗಿತ್ತು ಆ ತರ ಮಾಡಿದ್ರಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಯೂಸಿಂಗ್ ಯುವರ್ ಓನ್ ಪ್ರಾಡಕ್ಟ್, ಅಟ್ ಲೀಸ್ಟ್ ಇಫ್ ಯು ಆರ್ ಅ ಬಿಗಿನರ್, ಮೇಕ್ ಶೂರ್ ವಿತಿನ್ 30 days you are using it at least minimum 5 products. Minimum 5 products. Whatever product you wanted to explore yourself, get into 5 product experience and you see the magic. Okay, so idu bala important ಹೇಳಿಕ್ಕೆ ಇಷ್ಟಪಡ್ತೀನಿ. So I'm moving on to the next key, most important. Okay, ಈ business ಅಲ್ಲಿ ನೀವು if you wanted to have sustainable business, okay, so ನಿಮ್ಗೆ ಒಂದು sustainability ಇರಬೇಕು, ನಿಮ್ಗೆ ಲೈಫ್ ಟೈಮ್ ಈ business ಅಲ್ಲಿ ಇರ್ಬೇಕಂದ್ರೆ ನೀವು ಯಾರಿಗಾದ್ರೂ ಅಂದ್ರೆ ಈ ಬಿಸ್ನೆಸ್ ದೊಡ್ಡದು ಅಂತ ತೋರಿಸ್ಬೇಕಂದ್ರೆ, ಇಟ್ಸ್ ನಾಟ್ ಓನ್ಲಿ ಶರಣ್ ಬಿಸ್ನೆಸ್, ಇಟ್ಸ್ ನಾಟ್ ಓನ್ಲಿ ಸುಭಾಷ್ ಬಿಸ್ನೆಸ್, ಇಟ್ಸ್ ನಾಟ್ ಓನ್ಲಿ ವಿಕಾಸ್ ಬಿಸ್ನೆಸ್, ಆರ್ ಇಟ್ಸ್ ನಾಟ್ ಓನ್ಲಿ ಲೈಕ್ ಯುವರ್ ಅಪ್ಲೈನ್ ಬಿಸ್ನೆಸ್ ಅಂತ ತೋರಿಸ್ಬೇಕಂದ್ರೆ you have to bring them into programs. Okay, so the moment when you do the prospecting conversation agidmele, I want you to build this business with a program. And every leader in this business, they born in the programs and telling iಷ್ಟಪಡ್ತೀನಿ. If you take myself, actually I born in VGP Golden Beach, ಚೆನ್ನೈಯಲ್ಲಿ one of the mega event ನಾನು ಹೋಗಿದಾಗ I realized this, okay, this is working for me because ಅಲ್ಲಿ one of the pharma background person ಅವ್ರು ಮಾತಾಡ್ತಿದ್ರು as a gold line ಮಾತಾಡ್ತಾರೆ. Then I realized actually when he is building the business, why can't me? Okay, so ಇದು ನಿಮ್ಗೆ one of the biggest secret. The programs are the lifeline ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. Actually without programs you cannot build this business. ನಿಮ್ಗೆಲ್ಲ ಎಷ್ಟು ಅದೃಷ್ಟ ಅಂತಂದ್ರೆ ನಾವೆಲ್ಲ actually build ಮಾಡ್ಬೇಕಾದ್ರೆ I used to travel to Kolkata, like if you take New Delhi, Chennai, Bangalore, okay, you name any place I had been there ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ actually to attend the program. Reason ಯಾಕಂದ್ರೆ without gaining the knowledge definitely ನಾವು program business build ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ actually, right? So ತುಂಬಾ ಜನ actually ಅಂದ್ರೆ they take it as a granted, ಅಂದ್ರೆ meetings, trainings or any programs ಇದೆಲ್ಲ events ಇದೆಲ್ಲ ಇದು ಅಟೆಂಡ್ ಮಾಡೋದು ನಿಮ್ಗೆ ಏನಾಗುತ್ತೆ generally I used to quote actually, if you are attending this program today at least ಅಂದ್ರೆ I can challenge you, I can assure you at least till Saturday, next Saturday you will have that momentum. ನಿಮ್ಗೆ ಆ ಒಂದು ಎನರ್ಜಿ ಲೆವೆಲ್ ಇರುತ್ತೆ, ಆ ಎಂತು ಲೆವೆಲ್ ಇರುತ್ತೆ, ಆರ್ ಮೇ ಬಿ ಆ ಥಾಟ್ ಪ್ರೊಸೆಸ್, ಆ ಡೈರೆಕ್ಷನ್ಸ್ ಇರುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆಕ್ಚುಲಿ. ಓಕೆ, ಪ್ರೋಗ್ರಾಮ್ಸ್ ಮೀನ್ಸ್ ವಾಟ್ ಎಕ್ಸಾಕ್ಟ್ಲಿ, ಲೈಕ್ ಮೇ ಬಿ ಯು ಟೇಕ್ ಬಿಸ್ನೆಸ್ ಅಪರ್ಚುನಿಟಿ ಮೀಟಿಂಗ್ಸ್ ಇರ್ಬೋದು, ಪ್ರಾಡಕ್ಟ್ ವರ್ಕ್ಶಾಪ್ಸ್ ಇರ್ಬೋದು, ಆರ್ ಮೇ ಬಿ ಲೈಕ್ ಯು ಕ್ಯಾನ್ ಸಿ ಎವ್ರಿ ಡೇ 365 days ಅನ್ಸ್ಟಾಪಬಲ್ ಲರ್ನಿಂಗ್ಸ್ ಇದೆ, ರೈಟ್? ಸೊ ಇಲ್ಲಿ ಐ ವಾಂಟೆಡ್ ಟು ಕೋಟ್ ಆಕ್ಚುಲಿ, ಲೈಕ್ ನೋಡಿ, ಅಂಡ್ ಇನ್ ದಿಸ್ ಪ್ರೋಗ್ರಾಮ್ ದೇರ್ ಇಸ್ ಅ ಡಿಫರೆನ್ಸ್. ಅಂದ್ರೆ ನೀವು ಒಬ್ಬರೇ ಅಟೆಂಡ್ ಆಗೋದಕ್ಕೂ along with your new persons or maybe like target prospects ಇರ್ಬೋದು, or maybe your like team members. Okay, ನೀವು ಒಬ್ಬರೇ ಅಟೆಂಡ್ ಆಗಿದ್ರೆ ಯು ಆರ್ ನಾಟ್ ಗೋಯಿಂಗ್ ಟು ಗ್ರೋ ದಿಸ್ ಬಿಸ್ನೆಸ್. ಸ್ಪೆಷಲಿ ನೀವು ಯಾರಿಗೆ ಸ್ಪಾನ್ಸರ್ ಮಾಡಿದ್ರಿ, ಯಾರಿಗೆ ಸ್ಟಾರ್ಟ್ ಮಾಡ್ಸಿದ್ರಲ್ಲ ಅವ್ರ ಜೋಡಿ ನೀವು ಪ್ರೋಗ್ರಾಮ್ ಅಟೆಂಡ್ ಆಗಿದ್ರೆ ಅಲಾಂಗ್ ವಿತ್ ಟೀಮ್ ಮೆಂಬರ್, ಇಮಿಡಿಯೇಟ್ ಟೀಮ್ ಮೆಂಬರ್ ಐ ಆಮ್ ಟಾಕಿಂಗ್ ಅಬೌಟ್, ಇಮಿಡಿಯೇಟ್ ಯುವರ್ ಟೀಮ್ ಮೆಂಬರ್, ಅವ್ರ ಜೋಡಿ ನೀವು ಪ್ರೋಗ್ರಾಮ್ ಅಟೆಂಡ್ ಆಗಿದ್ರೆ ದೆನ್ ಸಕ್ಸಸ್ ಇಸ್ ವೆರಿ ಫಾಸ್ಟ್. Okay, I have one of my like core leader, he is a star gold line in my team, in my organizations. Okay, he is higher ranker than me. So he will tell only one secret, ಏನ್ ಸೀಕ್ರೆಟ್ ಸರ್ ನೀವು ಹಿಂಗ ಆಗಿದೆ ಅಂದ್ರೆ ಅವ್ರು ಹೇಳ್ತಾ ಇದ್ರು ಆಕ್ಚುಲಿ, ನಾನು ಯಾರಿಗೆ ಸ್ಪಾನ್ಸರ್ ಮಾಡೋದಿಲ್ಲ, ನಾನು ಎಲ್ಲೇ ಮೀಟಿಂಗ್ಸ್ ಅಲ್ಲಿ ಎಲ್ಲೇ ಟ್ರೈನಿಂಗ್ಸ್ ಅಲ್ಲಿ ಅವ್ರಿಗೆ 4 ಜನ ಕರ್ಕೊಂಡು ಕೂಡ್ತಾ ಇದ್ದೆ ಸರ್ ನಾನು. ದಿಸ್ ಇಸ್ ಓನ್ಲಿ ಮೈ ಸೀಕ್ರೆಟ್ ಆಕ್ಚುಲಿ. ಓಕೆ, ಸೊ ಅಂಡ್ ಮೇ ಬಿ ಯು ಆಲ್ ನೋ, ರೈಟ್? ಸೊ ಅಂದ್ರೆ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಸೀಕ್ರೆಟ್ ಆಕ್ಚುಲಿ. ಎನಿ ಪ್ರೋಗ್ರಾಮ್ಸ್ ಅಲ್ಲ, ಸೊ ಬಿ ದ ಫಸ್ಟ್ ಪರ್ಸನ್ ಟು ಅಟೆಂಡ್ ಅಂಡ್ ಗೆಟ್ ಲರ್ನ್ ಅಂದ್ರೆ ಆ ಮೋಡ್ ಅಲ್ಲಿ ಇರಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ವಿತೌಟ್ ಅಟೆಂಡಿಂಗ್ ದ ಪ್ರೋಗ್ರಾಮ್ಸ್ ಯು ಕ್ಯಾನಾಟ್ ಎಕ್ಸ್ಪೆಕ್ಟ್. Okay, ಅವಾಗ ಏನಾಗುತ್ತೆ ಅಂದ್ರೆ that will become only limited belief actually. Say thank God actually TNC is working across the globe, right? Okay, so ಈ ಒಂದು ಬೆನಿಫಿಟ್ ನಿಮ್ಗೆ ಸಿಗಬೇಕು ಅಂದ್ರೆ, ಈ ಲಾಭ ನಿಮ್ಗೆ ಸಿಗಬೇಕು ಅಂತಂದ್ರೆ always you have to be in the program actually, and this gives enormous energy. ಇವತ್ತು ನಂಗೆ ಏನಾಗ ಎನರ್ಜಿ ಇರ್ಬೋದು, ಆರ್ ಮೇ ಬಿ ಎಂಟು ಲೆವೆಲ್ ಇರ್ಬೋದು, ಆರ್ ಮೇ ಬಿ ಫೋಕಸ್, ಈ ಡೈರೆಕ್ಷನ್ಸ್ ಇದೆಲ್ಲ ಸಿಗ್ತಾ ಇದೆ ಅಂದ್ರೆ only because I am attending the program. Okay, so I'll make sure actually maybe in a month tagoli, in a week tagoli, every day it has to be in the learning mode actually. Even yesterday also I was almost on the 6 hours I was in the learning. Okay, so andre it has to be like part of your life till you become success. Nimge ankondu dream life ಏನು ಬೇಕು ಅಲ್ಲಿವರೆಗೂ you will never ever neglect these programs ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. Okay, so make sure yourself and your team and always your like new prospects, so be there in that program. Okay, ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಯಾವ ಪ್ರೋಗ್ರಾಮ್ ಯಾರಿಗಾರಿಗಿದೆ ಅಂತ ಹೇಳಿ. Okay, so accordingly just to promote and get into the programs ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ, right? I'm moving into the most important 6th step. Okay, so 6th key ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. So ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಸಕ್ಸಸ್ ಆಗಬೇಕಂದ್ರೆ 100% you're going to have this key, right? Surrender to the system or maybe submission to the system ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನಾನು ಜನರಲ್ ಲೈಫ್ ಅಲ್ಲಿ ನಾವು ಯಾರಿಗೆ ಸಬ್ಮಿಟ್ ಆಗ್ತೀವಿ ಅಂತಂದ್ರೆ either to God, ನೀವು ಪೂಜೆ ಮಾಡ್ತಂತ ದೇವ್ರು ಇರ್ಬೋದು, ಆರ್ ಮೇ ಬಿ ಟು ಯುವರ್ ಪೇರೆಂಟ್ಸ್ ಇರ್ಬೋದು, ಆರ್ ಮೇ ಬಿ ಯುವರ್ ರೆಸ್ಪೆಕ್ಟ್. ಓಕೆ, ಅಂದ್ರೆ ಅವ್ರು ಹೇಳಿದ ಮಾತು ನಾವು ದಾಟಂಗಿಲ್ಲ ಅಂತ ಹೇಳಿ ಆಕ್ಚುಲಿ
the same way, okay, same way you have to surrender to the system ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. Okay, so luckily we have the two systems like right now ಅಂದ್ರೆ ಸೊ ನಮ್ಗೆ ಈಗ ಆಲ್ರೆಡಿ ನಮಗೆ ಸೀನಿಯರ್ಸ್ ಏನಿದಾರಲ್ಲ ಅವ್ರು ನಡ್ಕೊಂಡು ಹೋಗಿದ್ದು ಒಂದು ಪಾತ್ ಇದೆಲ್ಲ, ಓಕೆ, ಆ ಪಾತ್ನ ಆಲ್ರೆಡಿ ನಮ್ಗೆ ಹಾಕೊಟ್ಟಿದ್ದಾರೆ. ಸೊ ಬಿ ಇದೆ ಅಂದ್ರೆ ಆ ಪಾತ್ ಎಲ್ಲ ನಡ್ಕೊಂಡು ಹೋಗಿದ್ರೆ ಸಾಕು, ಅಲ್ಲಿ ಬರ್ತಾ ಇರೋಂಥ ಕಲ್ಲಿರ್ಬೋದು, ಮುಳ್ಳಿರ್ಬೋದು, ಅದನ್ನೆಲ್ಲ ಅವ್ರು ಆಲ್ರೆಡಿ ಸೈಡ್ ಸೇರಿಸ್ಬಿಟ್ಟಿದ್ದಾರೆ. ಆಕ್ಚುಲಿ ನೋ ನೀಡ್ ಟು ರೀಇನ್ವೆಂಟ್ ಇಯರ್ ಆಕ್ಚುಲಿ. ಓಕೆ, ಜಸ್ಟ್ ಪ್ಲಗ್ ಇನ್ ಟು ದ ಸಿಸ್ಟಮ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ವಾಟ್ ಈಸ್ ದ ಮೀನಿಂಗ್ ಅಬೌಟ್ ಲೈಕ್ ಅಂದ್ರೆ ಸಿಸ್ಟಮ್ ನ ಪ್ಲಗ್ ಇನ್ ಆಗಿದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಗತ್ತೆ ಅಂದ್ರೆ, ಆಲ್ವೇಸ್ ಯು ಟಾಕ್ ಅಬೌಟ್ ಲೈಕ್ ಪಾಸಿಟಿವ್ ಟಾಕ್ ಅಂದ್ರೆ ನಿಮ್ ಕಡೆ ಒಂದು ಮಾತಾಡಿದಾಗ ನಿಮ್ಗೆ ಪಾಸಿಟಿವ್ ಬರ್ತಾ ಇದೆ, ನಿಮ್ಮಲ್ಲಿ ನೋ ನೆಗೆಟಿವಿಟಿ, ಆರ್ ಲೈಕ್ ಯು ಹ್ಯಾವ್ ಲೈಕ್ ಆಲ್ವೇಸ್ ವ್ಯಾಲ್ಯೂಮ್ ಇಸ್ ಬಿಲ್ಡಿಂಗ್ ಅಪ್, ಸ್ಪಾನ್ಸರಿಂಗ್ ಜಾಸ್ತಿ ಆಗ್ತದೆ. ಓಕೆ, ಮೇ ಬಿ ರ್ಯಾಂಕ್ ಚೇಂಜ್ ಆಗ್ತದೆ ನಿಮ್ಗೆ ಮತ್ತೆ ಟೀಮ್ ಅಲ್ಲಿ. ಓಕೆ, ಮೇ ಬಿ ಯುವರ್ ದೇರ್ ಇನ್ ದ ಅಚೀವ್ಮೆಂಟ್ಸ್ ಅಂತಂದ್ರೆ ಡೆಫಿನೆಟ್ಲಿ ಯುವರ್ ಇನ್ ದೇರ್ ಸಿಸ್ಟಮ್ ಅಂತ. ಓಕೆ, ಅಂದ್ರೆ ಇದಕ್ಕೊಂದು ಇಂಟರ್ಲಿಂಕ್ಡ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀವಿ. ವೆನ್ ಯು ಆರ್ ಪ್ಲಗಿಂಗ್ ಟು ದ ಸಿಸ್ಟಮ್ ಅಲ್ವಾ, ದಿಸ್ ಡೈರೆಕ್ಟ್ಲಿ ಪ್ರಪೋರ್ಷನ್ ಟು ಯುವರ್ ಸಕ್ಸಸ್ ಆಕ್ಚುಲಿ. ಓಕೆ, ನೀವ್ ಅನ್ಕೊಂಡ್ರೆ ಡಿಸೈಡ್ ಇನ್ಕಮ್ ಟರ್ನ್ ಓವರ್ ಇನ್ನೂ ಆಗ್ತಾ ಇಲ್ಲ ಅಂತಂದ್ರೆ ಸಮ್ವೇರ್ ಇಟ್ಸ್ ಸ್ಟ್ರಾಂಗ್, ಆರ್ ಮೇ ಬಿ ನಿಮ್ಗೆ ಬಿಲೀಫ್ ಸಿಸ್ಟಮ್ ಅಂತ ಸರಿಬಹುದು, ಆರ್ ಸಮ್ವೇರ್ ಎಲ್ಲ ಡೌಟ್ ಇರುತ್ತೆ. ಇಮಿಡಿಯೇಟ್ಲಿ ದೆನ್ ಅಂಡ್ ದೇರ್ ಇಟ್ ಸೆಲ್ಫ್ ಯು ಹ್ಯಾವ್ ಟು ಸಿಟ್ ವಿತ್ ಆಕ್ಟಿವ್ ಗ್ರೋಯಿಂಗ್ ಅಪ್ ಅಂಡ್ ಕ್ಲಿಯರ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಎಲ್ಲಾದ್ರೂ ಒಂದು ಐಟ್ ಆಫ್ ಡೌಟ್ ಇದೆ ದಟ್ ಯು ಹ್ಯಾವ್ ಟು ಕ್ಲಿಯರ್ ಯುವರ್ ಸೆಲ್ಫ್. ಓಕೆ, ಸರೆಂಡರಿಂಗ್ ಟು ದ ಸಿಸ್ಟಮ್ ಬಹಳ ಇಂಪಾರ್ಟೆಂಟ್. ದ ಮೊಮೆಂಟ್ ನೀವು ಸಬ್ಮಿಷನ್ ಆರ್ ಸರೆಂಡರ್ ಆಗ್ತಿಲ್ವಾ, ಸೊ ದೆನ್ ಆಲ್ವೇಸ್ ಲೈಕ್ ನಿಮ್ಗೆ ಏನಂದ್ರೆ ಯು ಹ್ಯಾವ್ ಓನ್ಲಿ ಒನ್ ವೇ ಅಂದ್ರೆ ಟು ಬಿಲ್ಡ್ ಯುವರ್ ಡ್ರೀಮ್ಸ್ ಅಷ್ಟೇ. ಈ ಬಿಸ್ನೆಸ್ ಬಿಲ್ಡ್ ಮಾಡೋ ಮಾತ್ರ ಒಂದು ಆಪ್ಷನ್ಸ್ ಇರ್ಬೇಕು. ಓಕೆ, ಥ್ಯಾಂಕ್ ಗಾಡ್ ಆಕ್ಚುಲಿ ಈಗ ನಮಗೆ ಸಿಸ್ಟಮ್ ಮೂಲಕ, ಸಕ್ಸಸ್ ಸಿಸ್ಟಮ್ ಮೂಲಕ ಎವ್ರಿ ಡೇ ಈವ್ನಿಂಗ್ ಮೆಗಾ ಇವೆಂಟ್ಸ್ ಆರ್ ಹ್ಯಾಪನಿಂಗ್ ಎವ್ರಿ ಡೇ. ಐ ಕಾಲ್ ಇಟ್ ಮೆಗಾ ರೀಸನ್ ಯಾಕಂದ್ರೆ ನಿಮ್ಗೆ ಡಿಫ್ರೆಂಟ್ ಲೀಡರ್ಸ್ ಕಡೆಯಿಂದ ಒಂದು ಎಕ್ಸ್ಪೀರಿಯನ್ಸ್ ಸಿಗ್ತಾ ಇದೆ ಆಕ್ಚುಲಿ, ಅಂಡ್ ಯು ಆರ್ ರಿಯಲಿ ಗುಡ್ ಎನಫ್. ಇವ್ರು ಹಿಂಗ್ ಮಾಡಿದಾರೆ, ಇದು ಮಾಡಿದಾರೆ, ಸೊ ಇಟ್ಸ್ ಆಲ್ ಲೈಕ್ ಯು ಕ್ಯಾನ್ ಗೆಟ್ ಎಕ್ಸ್ಪೀರಿಯನ್ಸ್. ಓಕೆ, ಇಫ್ ಸಂಬಡಿ ಇಸ್ ಟಾಕಿಂಗ್ ಅಬೌಟ್ ಲೈಕ್ ಒಂದು 5 years or 10 years ಎಕ್ಸ್ಪೀರಿಯನ್ಸ್ ಅಲ್ಲಿ ಬಂದು ಮಾತಾಡ್ತಾ ಇದ್ರೆ, ದೇ ಆರ್ ನಾಟ್ ಓನ್ಲಿ ಟಾಕಿಂಗ್ ಅಬೌಟ್ ದ ಟುಡೇ ಸೆಷನ್, ಅಂದ್ರೆ ಅವರು ಅವತ್ತೊಂದು ಸೆಷನ್ ಇಲ್ಲ, ಇವತ್ತು ನಾನೇನು ಮಾತಾಡ್ತೇನೆ, ಐ ಆಮ್ ಟಾಕಿಂಗ್ ಅಬೌಟ್ ಮೈ 8 years ಎಕ್ಸ್ಪೀರಿಯನ್ಸ್, ಅದನ್ನೇ ಮಾತಾಡ್ತೇನೆ, ರೈಟ್? ಸೊ ಅಂದ್ರೆ ದಟ್ ರಿಯಲಿ ಯು ಹ್ಯಾವ್ ಟು ಗೆಟ್ ದ ವ್ಯಾಲ್ಯೂ ದಟ್. ಮತ್ತೆ ಏನಾಗುತ್ತೆ ನಿಮ್ಗೆ ಅದು ಇಟ್ ಸೇವ್ಸ್ ಡೈರೆಕ್ಟ್ಲಿ 8 years ನಿಮ್ಗೆ ಟೈಮ್ ಸೇವ್ ಮಾಡುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಓಕೆ, and on behalf of Success Forum, definitely like because of all your support, okay, and all the key leaders who are really stood up. So under we are really having like you take 365 unstoppable learning. See, unstoppable learning, I want you to like at least have every day one person in the meeting, every day one person. Give them a value addition for the life. Don't think only business or maybe sponsoring. In the intention of helping, in the intention of empowerment, ಆ ಒಂದು ದೃಷ್ಟಿಕೋನದಲ್ಲಿ ನೀವು ಅವ್ರಿಗೆ ಇನ್ವೈಟ್ ಮಾಡಿ ಕನೆಕ್ಟ್ ದೆಮ್, ಡೆಫಿನೆಟ್ಲಿ ದೇ ವಿಲ್ ಗೆಟ್ ದ ಲೈಫ್ ದೇರ್. ಓಕೆ, ಸೊ ದೇವರು ಅಂದ್ರೆ ಕೊಡ್ಬೇಕಾದ್ರೆ ಹೆಂಗಾದ್ರೂ ಕೊಡ್ತಾನೆ, ಯು ಸ್ಟ್ಯಾಂಡ್ ಫಾರ್ ಇಟ್ ಅಷ್ಟೇ. ಸೊ ಜನರಲಿ, and at the same time you take like a basement ಅಲ್ಲಿ like you are all empowering the families, right? So make sure you want to have the family in the business, get them in the family. Okay, opportunity meeting or maybe business preview meet, ಯಾರಿಗೆ ನಿಜವಾಗ್ಲೂ ಸ್ಪಾನ್ಸರ್ ಮಾಡಬೇಕು, ಬಿಸ್ನೆಸ್ ಎಕ್ಸ್ಪ್ಲೋರ್ ಮಾಡ್ಬೇಕಂತಿದೆ, ಇನ್ವೈಟ್ ದೆಮ್ ಆಕ್ಚುಲಿ. ಅಗೇನ್ ಐಮ್ ಟಾಕಿಂಗ್ ಅಬೌಟ್ ಲೈಕ್ ಬಿಸ್ನೆಸ್ ಪ್ರಿವ್ಯೂ ಮೀಟ್ ಅಲ್ಲಿ, ಯಾವುದೇ ಬಿಸ್ನೆಸ್ ಪ್ರಿವ್ಯೂ ಮೀಟ್ ಅಲ್ಲಿ ನೀವು ಒಬ್ಬರೇ ಇದ್ರೆ ಅನ್ಕೊಳ್ಳಿ, ಇಫ್ ಯು ಆರ್ ಮೋರ್ ದನ್ 30 days in this business, if you are alone in any program, ಇವತ್ತಿಗೂ ಈ ಪ್ರೋಗ್ರಾಮ್ ಅಲ್ಲಿ ನೀವು ಒಬ್ಬರೇ ಇದ್ರೆ ಅನ್ಕೊಳ್ಳಿ, right now I'm not alone, right? I'm with the team, ನನ್ನ ಟೀಮ್ ಜೋಡಿ ಇದೆ ನಾನು ಆಕ್ಚುಲಿ. ಸೊ ಸೇಮ್ ಥಿಂಗ್ ಇಟ್ ಹ್ಯಾಸ್ ಟು ಬಿ ಹ್ಯಾಪನ್ ಟು ಯು, ನಿಮ್ಗೆ ಇರ್ಬೇಕು ಆಕ್ಚುಲಿ. ನೀವು ಒಬ್ಬರೇ ಇದ್ರೆ ಡೆಫಿನೆಟ್ಲಿ ನಾಟ್ ಗೋಯಿಂಗ್ ಟು ಬಿ ದೇರ್, ರೈಟ್? ಸೊ ದಿಸ್ ಇಸ್ ವಾಟ್ ಆಕ್ಚುಲಿ ಸಿಸ್ಟಮ್ ಯುಟಿಲೈಸ್ ಮಾಡ್ಕೋಬೇಕು. ಸಿಸ್ಟಮ್ ಅಲ್ಲಿ ಏನಂದ್ರೆ ನಿಮ್ಗೆ ಅದೃಷ್ಟ ಅಂದ್ರೆ ನೀ ನಾಟ್ ಟು ಬಿ ರೀಇನ್ವೆಂಟ್ ದ ವೀಲ್. ಓಕೆ, ನೀವು ಯಾವ್ದೇ ಕ್ವಾಲಿಫಿಕೇಶನ್, ಎಕ್ಸ್ಪೀರಿಯನ್ಸ್, ಎಜುಕೇಟೆಡ್ ಏನಾಗಿ ನೀವು ಕರ್ರಗಿರಿ, ಕೆಂಪಗಿರಿ, ಕುಳ್ಳಗಿರಿ, ಹೆಂಗಾದ್ರೂ ಇರಿ, ಬಿ ಇನ್ ದಟ್ ಜೀರೋ ಮೈಂಡ್ ಸೆಟ್. ಒಳಗಡೆ ಬಂದ ಮೇಲೆ ಬಿ ಇನ್ ದಟ್ ಜೀರೋ ಮೈಂಡ್ ಸೆಟ್. ವಾಟ್ ಎವರ್ ಸಿಸ್ಟಮ್ ಟೆಲ್ಸ್, ಜಸ್ಟ್ ಡೂ ಇಟ್ ಆಕ್ಚುಲಿ. ಇವತ್ತು ನಾನೇನು ಮಾತಾಡಿ, ಇಟ್ಸ್ ನಾಟ್ ಶರಣ್ ಕೀಸ್, ಇಟ್ಸ್ ಅ ಸಿಸ್ಟಮ್. ಲೈಕ್ ನಮ್ಗೆ ಸಿಸ್ಟಮ್ ಅಂತ ಕಲಿಸ್ಕೊಟ್ಟು ಕೀಸ್ ಮಾತಾಡ್ತೀನಿ. ಓಲ್ ಇಂಡಸ್ಟ್ರಿ ಯು ಟೇಕ್ ಎನಿ ನೆಟ್ವರ್ಕರ್ ಬಿಗರ್, ಲೈಕ್ ಯಾರು ಇವತ್ತು ಗುಡ್ ನೆಟ್ವರ್ಕರ್ ಮೇ ಬಿ ಸಕ್ಸಸ್ ನೆಟ್ವರ್ಕರ್ ಯಾರಿದ್ರೆ, ದೇ ಆರ್ ಆಲ್ ಫಾಲೋಯಿಂಗ್ ದಿಸ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ವಿತೌಟ್ ದಿಸ್ ದೇ ಕ್ಯಾನಾಟ್ ಬಿ. ಅಂಡ್ ಲಾಸ್ಟ್ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಐ ವಾಂಟ್ ಟು ಸೇ ಆಕ್ಚುಲಿ, ವೈ ಯು ಹ್ಯಾವ್ ಟು ಪ್ಲಗ್ ಇನ್ ಟು ಸಿಸ್ಟಮ್ ಅಂತಂದ್ರೆ, ರೈಟ್ ನೌ ದಿಸ್ ಇಸ್ ಎರಾ ಟುಡೇ. ಐ ವಾಂಟ್ ಯು ಟು ಲರ್ನ್ ಮೋರ್ ಅಂಡ್ ಲರ್ನ್ ಫಾಸ್ಟರ್. ಬಹಳ ಇಂಪಾರ್ಟೆಂಟ್, ಮೇಕ್ ಎ ನೋಟ್. Learn more, learn faster, bala important is actually. Then you are going to get the massive success for yourself and your team. Okay, and if you are really serious and committed, okay, ನೀವು ನಿಜವಾಗ್ಲೂ ಅಲ್ಲಿ ನಾನು ಯಾರಿಗಾದ್ರೂ ಸ್ಪಾನ್ಸರ್ ಮಾಡ್ಬೇಕಾದ್ರೆ ನೀವು ಅವ್ರಿಗೆ ಅಂದ್ರೆ if you want to make them better version ಮಾಡಕ್ ರೆಡಿ ಇದ್ರೆ ಅವ್ರಿಗೆ ಸ್ಪಾನ್ಸರ್ ಮಾಡಿ, ಅದರ್ವೈಸ್ ಇಟ್ಸ್ ಅ ಕಾಸ್ಟ್ ಆಫ್ ಒನ್ ಲೈಫ್. ಓಕೆ, ಸೊ ಸುಮ್ಮನೆ ಮತ್ತೆ ನಮ್ಗೆ ಎಲ್ಲೋ ಒಂದ್ ಕಡೆ ಅವರು ಒನ್ ಮೋರ್ ಪರ್ಸನ್ ಇಲ್ಲಿ ಬಿಕಮ್ ರಾಂಗ್ ಎಕ್ಸಾಂಪಲ್. ನಾನು ಮಾಡಿದ್ದೆ ಒಂದಿನ TNC ಅಂತ ಒಂದು ಎಕ್ಸಾಂಪಲ್, ರಾಂಗ್ ಎಕ್ಸಾಂಪಲ್ ಆಗ್ತಾರೆ ಆಕ್ಚುಲಿ. ಅದಾಗಬಾರ್ದು ಅಂದ್ರೆ ಯುವರ್ ಕಮಿಟ್ಮೆಂಟ್, ಯುವರ್ ಸರ್ವಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಹೇಳಿಕ್ಕೆ ಇಷ್ಟಪಡ್ತೀನಿ. ಅಂಡ್ ವಾಟ್ ಎವರ್ ಯು ಎಕ್ಸ್ಪೆಕ್ಟಿಂಗ್ ಫ್ರಮ್ ಯುವರ್ ಟೀಮ್, ಸೊ ಬಿ ದಟ್ ಪರ್ಸನ್, ಬಿ ದಟ್ ಬೆಟರ್ ವರ್ಷನ್ ಯುವರ್ ಸೆಲ್ಫ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಏನಾದ್ರು ನಿಮ್ ಮುಂದ್ಗಡೆ ಮಾತಾಡ್ತಿದ್ರೆ, ಎವ್ರಿ ಡೇ ಐ ಆಮ್ ಇನ್ವೆಸ್ಟಿಂಗ್ ಮೈ ಸೆಲ್ಫ್ ಟು ಬಿಕಮ್ ಎ ಬೆಟರ್ ವರ್ಷನ್. ದಟ್ಸ್ ವೈ ಐ ಆಮ್ ಟಾಕಿಂಗ್. ಅದಕ್ಕೆ ಇವತ್ತು ನಿಮ್ಗೆ ಮಾತಾಡ್ತಾ ಇದ್ದೀನಿ. ನಾನೇನೋ ಕಲ್ತಿಲ್ಲ,
ಏನಾದ್ರು ಲೈಕ್ ವಾಕ್ ದ ಟಾಕ್ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಸೊ ನಾನೇನೇ ಮಾತಾಡೋ ಟೀಮ್ ಜೋಡಿ ನಾನು ಮಾತಾಡಿದ ಮೇಲೆ ನಾನು ಮಾಡಿದ ಮೇಲೆ ಮಾತಾಡ್ತೀನಿ ಆಕ್ಚುಲಿ. ಸೊ ದಟ್ ಈಸ್ ಮೈ ಪಾಲಿಸಿ ಅಂಡ್ ಹ್ಯಾವ್ ದಟ್ ಪಾಲಿಸಿ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಓಕೆ, ಸೊ ಹೋಪ್ ಯು ಆಲ್ ಎಂಜಾಯ್ಡ್ ದಿಸ್ 6 keys ಅಂತ ಹೇಳಿಕ್ ಇಷ್ಟಪಡ್ತೀನಿ. ಸೊ ಡೆಫಿನೆಟ್ಲಿ ಟೇಕ್ ಒನ್ ಆಫ್ ದ ಕರೇಜಿಯಸ್ ಸ್ಟೆಪ್. ಓಕೆ, ಸಿ ಯು ಇನ್ ಆಕ್ಷನ್ಸ್. ಓಕೆ, ಅಬೌಟ್ ದಿಸ್ 6 keys ಏನಾದ್ರೂ ನಿಮ್ಗೆ ಕೇಳಲೇಬೇಕಂದ್ರೆ ಇಟ್ಸ್ ಟೈಮ್ ಟು ಅನ್ಮ್ಯೂಟ್ ಯುವರ್ ಸೆಲ್ಫ್ ಅಂಡ್ ಯು ಕ್ಯಾನ್ ಆಸ್ಕ್ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಲೆಟ್ ಆಲ್ ಡೂ ಬ್ರೈನ್ ಸ್ಟಾರ್ಮಿಂಗ್ ಮಾಡೋಣ. ಸೊ ಯಾವುದೇ ಸ್ಟೆಪ್ ಅಲ್ಲಿ ನಿಮ್ಗೆ ಎಲ್ಲಾದ್ರೂ ಒಂದ್ ಕಡೆ ಮೇ ಬಿ ನಂಗೆ ಹಿಂಗೆ ಅನ್ಸಿದೆ ಅಂದ್ರೆ ಯು ಕ್ಯಾನ್ ಆಸ್ಕ್ ಮಿ ರೈಟ್ ನೌ. ಎಸ್, ವೆಲ್ಕಮ್ ಲೀಡರ್ಸ್. ಎಸ್ ಲೀಡರ್ಸ್. Hi sir, I am Prakash. ಎಸ್ ಸರ್, ಪ್ರಕಾಶ್ ಜಿ. ಸರ್ ಇವತ್ತೇನ್ ನೀವು 6 ಸ್ಟೆಪ್ ಹೇಳ್ಕೊಟ್ರಲ್ಲ ಸರ್, ಇವು ಪ್ರತಿಯೊಂದು ನಮ್ಮ ಡೈಲಿ ಲೈಫ್ ಇಂಪಾರ್ಟೆಂಟ್ ಸರ್. ಕಾಂಟ್ಯಾಕ್ಟ್ ಲಿಸ್ಟ್ ಇರ್ಬೋದು, ಈ ಬಿಸ್ನೆಸ್ ಫೀಲ್ಡ್ ಮಾಡೋದು, ಆಮೇಲೆ ಪ್ರೋಗ್ರಾಮ್ ಅಟೆಂಡ್ ಮಾಡೋದು, ಪ್ರತಿಯೊಂದು ನಾವು ನಮ್ಮ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಇವೆಲ್ಲ ನಾವು ಫಾಲೋ ಅಪ್ ಮಾಡ್ಬೇಕು ಸರ್. ಈ ಫಾಲೋ ಅಪ್ ಮಾಡ್ಬೇಕಂದ್ರೆ ನಾವು ಡೈಲಿ ನಾವು ಸ್ಪಾನ್ಸರ್ಸ್ ಇರ್ಬೋದು, ನಮ್ಮ ಅಪ್ಲೈನ್ ಇರ್ಬೋದು, ಟೀಮ್ ಲೀಡರ್ಸ್ ಇರ್ಬೋದು, ಇವ್ರ ಜೋಡಿ ನಾವು ಕಮ್ಯುನಿಕೇಶನ್ ಇದ್ದಾಗ ನಾವು ಬಿಸ್ನೆಸ್ ಹೇಗೆ ಇಂಪ್ರೂವ್ ಮಾಡ್ಕೊಂತೀವಿ ಅನ್ನೋದು ನಮ್ಗೆ ಇದರಲ್ಲಿ ಇವತ್ತಿನ ಈ ಸೆಷನ್ ಅಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಬ್ಯೂಟಿಫುಲ್, ಥ್ಯಾಂಕ್ ಯು ಸೋ ಮಚ್. ಯಾವ್ದು ನೀವು ಒಂದು ಸ್ಟೆಪ್ ಇಂಪ್ರೂವ್ಮೆಂಟ್ ಅಂದ್ರೆ ಮೇ ಬಿ ಈ 6 ಸ್ಟೆಪ್ ಅಲ್ಲಿ ವಿಚ್ ಒನ್ ಯು ವಾಂಟ್ ಇಂಪ್ಲಿಮೆಂಟ್ ಆರ್ ಮೇ ಬಿ ಯಾವ್ದು ಮಿಸ್ ಆಗ್ತದೆ? ಮಿಸ್ ಆಗ್ತಾರ ಕಾಂಟ್ಯಾಕ್ಟ್ ಮಿಸ್ ಆಗ್ತಾ ಇದೆ ಸರ್. ಫಸ್ಟ್ ನನಗೆ ಅದು ಕಾಂಟ್ಯಾಕ್ಟ್ ಜಾಸ್ತಿ ಜನ ನನ್ನಲ್ಲಿ ಕಡಿಮೆ ಇದಾರೆ ಸರ್. ನಾನು ಅದನ್ನ ಈಗ ಡೇ ಬೈ ಡೇ ಒಂದೊಂದ್ ದಿನ ಒಬ್ಬೊಬ್ಬರನ್ನ ಕಾಂಟ್ಯಾಕ್ಟ್ ಲಿಸ್ಟ್ ತಗೊಳ್ತಾ ಇದೀನಿ ಸರ್, ಫ್ರೆಂಡ್ಶಿಪ್ ಮಾಡ್ಕೊಂತ ಇದೀನಿ ಸರ್. ಅದೇ ನಾನು ಈಗ ಇಂಪ್ರೂವ್ ಮಾಡ್ಕೊಂತಿದ್ದೀನಿ ಸರ್. ಅದು ಮೊದ್ಲು ನನಗೆ ಫಸ್ಟ್ ಆಫ್ ಆಲ್ ಕಾಂಟ್ಯಾಕ್ಟ್ ಇರ್ಲಿಲ್ಲ ಸರ್. ಅಂದ್ರೆ ನಾವು ಜಾಬ್ ಇದ್ದಲ್ಲಿ ಅಷ್ಟೇ ಕಾಂಟ್ಯಾಕ್ಟ್ ಇದ್ದೀವಿ ಸರ್. ಈ ಜಾಬ್ ಹೋಗಿ 2 ವರ್ಷ ಇದಾಯ್ತಲ್ಲ ಸರ್, ಹಾಗಾಗಿ ಕಮ್ಯುನಿಕೇಶನ್ ಕಡಿಮೆ ಆಗಿದೆ ಸರ್. ಈಗ ನಾವು ಫೀಲ್ಡ್ ಎವ್ರಿ ಡೇ ನಾವು ಮೀಟಿಂಗ್ ಇರ್ತಾ ಇದ್ರೆ ಅದು ಜನಕ್ಕೆ ಸಂಪರ್ಕ ಇರುತ್ತೆ, ಇದ್ರ ಬಗ್ಗೆ ಮಾಹಿತಿ ಕೊಡೋದಿರುತ್ತೆ. ಈಗ ಯಾರು ಕನೆಕ್ಟ್ ಇಲ್ಲ ಅಂದಾಗ ನಮ್ಗೆ, ಹಂಗಾಗಿ ನಾನು ಇತ್ತೀಚೆಗೆ ಎಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇದೀನಿ ಸರ್. ತುಂಬಾ ಪರವಾಗಿಲ್ಲ ಸರ್, ಇಂಪ್ರೂವ್ ಆಗ್ತಾ ಇದೀನಿ ಸರ್. ಥ್ಯಾಂಕ್ ಯು ಸರ್. ಪ್ರಕಾಶ್ ಅವ್ರು ಹೇಳಿದ್ರೆ ಅಂತ ಹೇಳ್ತೀನಿ ಆಕ್ಚುಲಿ. ಅಂದ್ರೆ ಐ ಡೋಂಟ್ ನೋ, ಮೇ ಬಿ ನನ್ಗೆ ವರ್ಕ್ ಆಗಿದೆ, ಬಟ್ ನಿಮ್ಗೆ ವರ್ಕ್ ಆಗ್ತಿಲ್ಲ ಗೊತ್ತಿಲ್ಲ ಆಕ್ಚುಲಿ. ವಾಟ್ ಐ ಯೂಸ್ ಟು ಡೂ ಅಂದ್ರೆ ಆಫ್ಲೈನ್ ಅಲ್ಲಿ ಮುಂಚೆ ಕೋವಿಡ್ಗಿಂತ ಮುಂಚೆ ನಾನು ಸೇಮ್ ಕಂಪ್ಲೇಂಟ್ ಹೇಳಿದೆ. ಸೊ ವಾಟ್ ಮೈ ಸೀನಿಯರ್ ಸಜೆಸ್ಟೆಡ್, ಯು ಟೇಕ್ ಒನ್ ಬ್ಯಾಂಕ್ ಪಾಸ್ ತಗೊಳ್ಳಿ, ಅದು ಬ್ಯಾಂಕ್ ಅಂತೀನಿ ಸಾರಿ, ಬಸ್ ಪಾಸ್ ತಗೊಳ್ಳಿ. ಸಿಟಿ ಟ್ರಾವೆಲ್ ಐ ಮೀನ್ ಬೆಂಗಳೂರು ರೈಟ್, ಒಂದು ಬಸ್ ಪಾಸ್ ತಗೊಳ್ಳಿ. ಸೊ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅದೇ ಬಸ್ಸಲ್ಲಿ ಅಡ್ಡಾಡಿ. ಅಂದ್ರೆ ಲೈಕ್ ಯು ಹ್ಯಾವ್ ಟು ಗೋ, ಯು ಹ್ಯಾವ್ ಟು ಚೇಂಜ್ ದ ಬಸ್. ಒಂದು ಸ್ಟಾಪ್ ಇಂದ ನೆಕ್ಸ್ಟ್ ಸ್ಟಾಪ್ ಬರೋದ್ರೊಳಗಡೆ 2 ಕಾಂಟ್ಯಾಕ್ಟ್ ತಗೋಬೇಕಂತ ಒಂದು ತಂಬ್ರೂಲ್ ಇತ್ತು. ದಟ್ ವರ್ಕ್ ಫಾರ್ ಮೀ. 25 ಕಾಂಟ್ಯಾಕ್ಟ್ಸ್ ತಗೊಂಡಿದ್ದೀನಿ ಆಕ್ಚುಲಿ, 25 ಕಾಂಟ್ಯಾಕ್ಟ್ಸ್. ಬಟ್ ಇವತ್ತೆಲ್ಲ ಲಾಕ್ ಡೌನ್ ಮನೇಲಿ ಇದೆ. ಹೌ ಟು ಗೆಟ್ ದ ಕಾಂಟ್ಯಾಕ್ಟ್ಸ್? ಮೇ ಬಿ ಯು ಗೆಟ್ ಲೈಕ್ ಆಲ್ರೆಡಿ ಎಕ್ಸಿಸ್ಟೆಡ್ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಆರ್ ಫ್ರೆಂಡ್ಸ್ ಇರ್ಬೋದು, ಕೊಲೀಗ್ಸ್ ಇರ್ಬೋದು, ಓಕೆ, ಯಾರಾದ್ರೂ ಇರ್ಬೋದು. ನರೇಂದ್ರ ಮೋದಿ ಅವರಿಂದ ಹಿಡಿದು ನಿಮ್ಗೆ ಲೈಕ್ ಸ್ವೀಪರ್ಸ್, ಕಸ ಹೊಡಿಯೋರಿಂದ ಯಾರಾದ್ರೂ ಸಿಗ್ಲಿ ನಿಮ್ಗೆ, ಯು ಕ್ಯಾನ್ ಜಸ್ಟ್ ಹ್ಯಾವ್ ಇನ್ ಯುವರ್ ನೇಮ್ ಲಿಸ್ಟ್ ಅಂತ ಹೇಳಿದ್ವಿ. ಯಾರನ್ನು ನಾವು ರಿಜೆಕ್ಟ್ ಮಾಡಂಗಿಲ್ಲ, ಯಾರನ್ನು ಪ್ರೀ ಜಡ್ಜ್ ಮಾಡಂಗಿಲ್ಲ. ವಿ ಡೋಂಟ್ ನೋ ಯೂಸ್ ಗೋಯಿಂಗ್ ಟು ಬಿ ದ ಬೆಟರ್. ಯಾರು ನಿಮ್ಗೆ ಒಂದು ಡೈಮಂಡ್ ಆಗ್ತಾರೆ, ಯಾರು ಒಂದು ಗೋಲ್ಡ್ ಏನಾಗ್ತಾರೆ ನಮ್ಗೆ ಗೊತ್ತಿರಲ್ಲ, ರೈಟ್? ಸೊ ಅಂದ್ರೆ ವಿತೌಟ್ ಪ್ರೀ ಜಡ್ಜಿಂಗ್ ಹ್ಯಾವ್ ದ ನೇಮ್ಸ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸಿಂಪಲ್. ಓಕೆ, ನೀವು ಕೇಳ್ಬೋದು ಯಾರೋ ಫ್ಯಾಮಿಲಿ ಮೆಂಬರ್ಗೆ, ಓಕೆ ನಾನು ಬಿಸ್ನೆಸ್ ಬಿಲ್ಡ್ ಮಾಡ್ತೀನಿ, ಒಂದು 10 ಕಾಂಟ್ಯಾಕ್ಟ್ ಕೊಡಿ, ಐ ನೀಡ್ 10 ಕಾಂಟ್ಯಾಕ್ಟ್ಸ್. 100% ಕೊಡ್ತಾರೆ ಆಕ್ಚುಲಿ, ಟ್ರಸ್ಟ್ ಮೀ. ನಿಮ್ ಕಡೆಗೆ 30 ಕಾಂಟ್ಯಾಕ್ಟ್ ಇದ್ರೆ ಒಬ್ಬೊಬ್ಬರಿಗೆ 10 ಕಾಂಟ್ಯಾಕ್ಟ್ ಕೇಳಿದ್ರೆ ದೆನ್ ಇಟ್ ಬಿಕಮ್ಸ್ 300 ಕಾಂಟ್ಯಾಕ್ಟ್ಸ್. ಮತ್ತೆ 300 ಡಿಸ್ಕೌಂಟ್ ಬಿ 3000. ಇದು ನಿಮ್ಗೆ ಆಕ್ಚುಲಿ ದಿಸ್ ಇಸ್ ಪ್ರೊಸೀಜರ್ ಟು ಹ್ಯಾವ್ ದ ಕಾಂಟ್ಯಾಕ್ಟ್ಸ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಪ್ರಕಾಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ನೆಕ್ಸ್ಟ್ ಲೀಡರ್ಸ್ ಕಮ್ ಆನ್. ಎಸ್, ಮೇ ಬಿ ಇವತ್ತೇನು ಶೇರಿಂಗ್ ಇದೆ ಶೇರ್ ಮಾಡ್ಬೋದು. ಸೊ ವಿ ಹ್ಯಾವ್ ಅರೌಂಡ್ 10-15 ಮಿನಿಟ್ಸ್ ಅಂದ್ಕೊಳ್ತೀನಿ. ಸೊ ಹೋಪ್ಫುಲ್ಲಿ ನಿಮ್ಗೆ ವ್ಯಾಲ್ಯೂ ಎಡಿಷನ್ ಆಗಿದೆ ಅನ್ಕೊಂಡಿನಿ. ಸೊ ವಾಟ್ ಇಸ್ ದ ಬಿಗ್ಗೆಸ್ಟ್ ಟೇಕ್ ಅವೇ ಆರ್ ವಾಟ್ ಇಸ್ ದ ಬಿಗ್ 6 key ಅಲ್ಲಿ ನೀವು ಯಾವ್ದು ತಗೊಳಕ್ ಇಷ್ಟಪಡ್ತೀರಿ? ಎಸ್ ಲೀಡರ್ಸ್, ಆರ್ ಮೇ ಬಿ ಎನಿ ವ್ಯಾಲ್ಯೂ ಎಡಿಷನ್ಸ್ ಮಾಡ್ಬೋದು ನೀವು. ನಾನು ಲೋಕೇಶ್ ಸರ್. ಎಸ್ ಸರ್. ನಾನು ಇದರಲ್ಲಿ ಫಸ್ಟ್ ಕೀನೇ ಇಂಪ್ರೂವ್ ಮಾಡಬೇಕು ಅಂತ ಇದಿದೆ. ಕಾಂಟ್ಯಾಕ್ಟ್ ಲಿಸ್ಟ್ ತುಂಬಾನೇ ಇದೆ, ಬಟ್ ಏನ್ ಕನ್ಸರ್ನ್ ಅಂದ್ರೆ ಅದು ಪ್ರಾಸ್ಪೆಕ್ಟ್ ಆಗಿ ಆಗಿರ್ಲಿಲ್ಲ. ಓಕೆ, ಅಂದ್ರೆ ಕಮ್ಯುನಿಕೇಶನ್ ಇಲ್ಲ, ತುಂಬಾ ಲಾಂಗ್ ಬ್ಯಾಕ್ ಆಗಿರೋದು ಅದೆಲ್ಲ ಕಾಂಟ್ಯಾಕ್ಟ್ಸ್. ಹಾಗಾಗಿ ಅದನ್ನ ಮಾತಾಡ್ಲಿಕ್ಕೆ ಆಗ್ತದೆ. ಹಾಗಾಗಿ ಅದನ್ನ ಫಸ್ಟ್ ಐ ವಾಂಟ್ ಟು ಇಂಪ್ರೂವ್ ಆನ್ ದಟ್. ಅದೊಂದು. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಇದು ಪ್ರಾಡಕ್ಟ್ ಯೂಸೇಜ್ ಇದೆಯಲ್ಲ, ದಟ್ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್. ಈಗ ಯಾರೇ ಒಬ್ರಿಗೆ ಹೇಳಿದ್ರೆ ಅವ್ರಿಗೆ ಈ ಪ್ರಾಡಕ್ಟ್ ಯೂಸ್ ಅವ್ರಿಗಿದಾಯ್ತು ಇವ್ರಿಗಿದಾಯ್ತು ಅಂತ ಹೇಳಿದ್ರೆ ಆ ಕಾನ್ಫಿಡೆನ್ಸ್ ನಮ್ಮಲ್ಲೇ ಇರೋದಿಲ್ಲ. ಕರೆಕ್ಟ್. ಬಟ್ ಯಾವಾಗ ನಮ್ಗೆ ನಮ್ಮ ಹತ್ರದವ್ರಿಗೆ ಆ ವ್ಯಾಲ್ಯೂ ಅಡಿಷನ್ ಸಿಕ್ಕಿದಾಗ ಆ ಪ್ರಾಡಕ್ಟ್ ಇಂದ ನಮ್ಗೆ ತುಂಬಾನೇ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ತುಂಬಾ ಇತ್ತೀಚೆಗೆ ಒಂದು ನಿರ್ದೇಶನ ಅಂದ್ರೆ ಅದೇ ನಿಮ್ ಜೊತೆ ಮಾತಾಡದ್ನಲ್ವಾ, ನಮ್ಮ ಅತ್ತೆಯವರಿಗೆ ಹಾಸನಲ್ಲಿ ಇದ್ದಾರೆ. ಅವ್ರಿಗೆ ಒಂದು ಕ್ಯಾನ್ಸರ್ ಆಗ್ಬಿಟ್ಟು ಹೋದ 15 days ಬ್ಯಾಕ್ ಟೆಸ್ಟ್ ಮಾಡಿಸಿದಾಗ
ಇಟ್ ವಾಸ್ ಆಲ್ರೆಡಿ ಇನ್ 4th ಸ್ಟೇಜ್. ಅದು ಸಿಂಪ್ಟಮ್ಸ್ ಗೊತ್ತಿರ್ಲಿಲ್ಲ. ಹಾಗಾಗಿ ಹೋಗಿ ನೋಡಿದಾಗ 4th ಸ್ಟೇಜ್ ಆಗೋಗಿತ್ತು. ಅವಾಗ ಕ್ಲಿಯರ್ ಆಗಿ ಹೇಳಿದ್ರು ಡಾಕ್ಟರ್, ಫರ್ದರ್ ಏನು ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ, ಏನೇ ನೀವು ಟ್ರೀಟ್ಮೆಂಟ್ ಮಾಡಿದ್ರು ಇನ್ನೂ ಅವರ ಆಯಸ್ ಇನ್ನೂ ಕಡಿಮೆ ಆಗ್ಬಿಡುತ್ತೆ. ಹಾಗಾಗಿ ಏನು ಬೇಡ, ಒಂದು ಪೇನ್ ಕಿಲ್ಲರ್ಸ್, ಒಂದು ಡೈಜೆಷನ್ ಆಗುವಂತ ಮಾತ್ರೆ ಅಂತ ಒಂದು 2 ಹೊತ್ತಿಗೆ ಕೊಟ್ಟಿದ್ರು. ಆಗ ನಿಮ್ಗೆ ಇದನ್ನ ಬ್ರೀಫ್ ಮಾಡಿದಾಗ ನೀವು ಹೇಳಿದ್ರಲ್ವಾ, OPC ಮತ್ತೆ ಕಾರ್ಡಿಸಿಪ್ಸ್ ಮತ್ತೆ AGH ಕಪ್. ಲಾಸ್ಟ್ 5 days ಆಯ್ತು, 6 days ಆಗಿದೆ ಇವತ್ತಿಗೆ. ನಾನು ಫಸ್ಟ್ ಎಲ್ಲ ನಿಮ್ಮ ಗೈಡ್ಲೈನ್ಸ್ ತಗೊಂಡು ಅವ್ರಿಗೆ ಹೇಳಿದೆ ಈ ತರ ಮಾಡಿ ಅಂತ ಹೇಳಿ, ನಮ್ಮ ನಾದಿಗೂ ನಮ್ಮ ಬಾಮೈದಂಗೆ ಹೇಳಿದೆ ಈ ತರ ಮಾಡ್ಬೇಕು ಅಂತ. ಅದೇ ತರ ಪ್ರೊಸೀಜರ್ ಫಾಲೋ ಮಾಡಿದ್ರು. ನಾನು ಹೇಳಾದ್ಮೇಲೆ ಒಂದು 3 days 4th ಡೇಗೆ ಕಾಲ್ ಮಾಡಿದೆ. ಯಾರಿಗೆ ಅಂದ್ರೆ ನಮ್ಮ ಕಾಲ್ ಮಾಡಿದಾಗ ಕೇಳಿದೆ ಹೇಗಿದೆ ಅಮ್ಮನ ಇಂಪ್ರೂವ್ಮೆಂಟ್ ಅಂತ. ದೇ ಆರ್ ವೆರಿ, ನಿಜ ಹೇಳ್ಬೇಕಂದ್ರೆ ದೇ ವರ್ ಸೀಯಿಂಗ್ ದ ಇಂಪ್ರೂವ್ಮೆಂಟ್. ಅವ್ರಿಗೆ ಮುಂಚೆ ಅಂದ್ರೆ ಓಡಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ, ನೋವು ತುಂಬಾ ಇತ್ತು, ಹೊಟ್ಟೆ ನೋವು, ಬೆನ್ನು ನೋವು ಎಲ್ಲಾನು ಬರ್ತಾ ಇತ್ತು, ಊಟ ಸಹ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಆ ತರ ಸಿಚುವೇಶನ್ ಇದ್ದಾಗ ಸ್ಲೈಟ್ ಇಂಪ್ರೂವ್ಮೆಂಟ್ 3 daysಗೆ ಗೊತ್ತಾಯ್ತು. ಪ್ರತಿದಿನ ನಾವು ವಿ ಆರ್ ಸ್ಟಾರ್ಟೆಡ್ ಮಾನಿಟರಿಂಗ್ ಡೈಲಿ. ಅದ್ ನೋಡಿದಾಗ ಇಟ್ಸ್ ಅ ಕ್ವೈಟ್ ಇಂಪ್ರೂವ್ಮೆಂಟ್ ಇಸ್ ಸೀನ್. ಇದು ಹೇಳಲಿಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಟೋಟಲಿ ವಿ ಆರ್ ಲಾಸ್ಟ್, ಎಲ್ಲ ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿ, ಅವ್ರ ಫ್ಯಾಮಿಲಿ ಎಲ್ಲರೂ ವಿ ಲಾಸ್ಟ್. ಏನ್ ಇಂಥ ಕೆಲಸ ಆಗೋಯ್ತು ಅವ್ರು, ಯಾಕಂದ್ರೆ ಅವ್ರ ಏಜ್ ಆಗಿದೆ ಅಂದ್ರೆ ಈಗ ಅವರು ನಮ್ಮ ಬೆಳವಣಿಗೆ ಹಾಗೂ ಅವರ ಮೊಮ್ಮಕ್ಕಳ ಬೆಳವಣಿಗೆ ನೋಡೋಂಥ ಖುಷಿ ಟೈಮಲ್ಲಿ ಈ ಸಂದರ್ಭದಲ್ಲಿ ಈ ತರ ಆಗಿದ್ದಕ್ಕೆ ಈ ಪ್ರಾಡಕ್ಟ್ಸ್ ಯೂಸ್ ಮಾಡಿ ನಮ್ಗೆ ಇಷ್ಟೊಂದು ಅನುಕೂಲ ಆಯ್ತು ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಲೋಕೇಶ್ ಸರ್, ಥ್ಯಾಂಕ್ ಯು ಫಾರ್ ಶೇರಿಂಗ್. ಯಾಕಂದ್ರೆ ನೋಡಿ, ಇಫ್ ಲೈಕ್ ಲೋಕೇಶ್ ಸರ್ ಶೇರ್ ಮಾಡಿಲ್ಲ, 3 ಪಾಯಿಂಟ್ ಬಹಳ ತುಂಬಾ ಚೆನ್ನಾಗಿ ಶೇರ್ ಮಾಡಿದ್ರು. ಓಕೆ, ನಂಬರ್ 1 ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಇದಕ್ಕಿಂತ ನಂಗೆ ವ್ಯಾಲ್ಯೂಡೇಷನ್ ಏನ್ ಬೇಕು ನಿಮ್ಗೆ? ಒಂದು ಲೈಫ್ ಇದೆ ಅಲ್ವಾ, ಈವನ್ ಒನ್ ಡೇ ಇಫ್ ದೇರ್ ಹ್ಯಾಪಿ ಅಲ್ವಾ, ಪೀಪಲ್ ವರ್ ಸಫರಿಂಗ್ ದ ಪೇನ್ ಅಲ್ವಾ, ಅವ್ರಿಗೆ ಗೊತ್ತಿದೆ ಅದು ಯಾವ ಲೆವೆಲ್ ಸಫರಿಂಗ್ ಇರ್ತಾರೆ ಅಂತ ಹೇಳಿ. ಟ್ರಸ್ಟ್ ಮೀ, ಯು ಕೆನಾಟ್ ದಟ್ ಎಕ್ಸ್ಪೀರಿಯನ್ಸ್. ಅಂದ್ರೆ ನಾನೀಗ ಅವ್ರು ಹೇಳಿದ ಅವ್ರ ಮದರ್ ಇನ್ ಲಾದ ಪೇನ್ ನ ಐ ಕೆನಾಟ್ ಎಕ್ಸ್ಪೀರಿಯನ್ಸ್ ಆಕ್ಚುಲಿ, ರೈಟ್, ಅಂಟಿಲ್ ಅನ್ಲೆಸ್ ಇಫ್ ಐ ಗೋ ಥ್ರೂ. ಓಕೆ, ನನಗೆ ಆ ಪೇನ್ ಅನುಭವ ಆಗ್ಬೇಕಂದ್ರೆ ಮತ್ತೆ ನಮಗೂ ಒಂದು 4th level ಕ್ಯಾನ್ಸರ್ ಬರಬೇಕು, ಅವಾಗ ಆ ಪೇನ್ ಗೊತ್ತಾಗುತ್ತೆ. ಬಟ್ ಈಗ ಅಂತ ಒಂದು ಅವ್ರಿಗೆ ನೋಡಿ, ಯಾರಾದ್ರೂ ಎದುರುಗಡೆ ಅಂತ ವ್ಯಕ್ತಿ ನನಗೆ ಚೆನ್ನಾಗಿ ಅನ್ಸಿದೆ ಅಂತ ಅನ್ಸಿದೆ, ದಟ್ ಮೂಮೆಂಟ್ ಇಟ್ ಸೆಲ್ಫ್ ಇಸ್ ಅ ಬ್ರೇಕ್ ಥ್ರೂ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಆಕ್ಚುಲಿ. ಥ್ಯಾಂಕ್ ಯು ಲೋಕೇಶ್ ಫಾರ್ ಸ್ಟ್ಯಾಂಡಿಂಗ್ ದಟ್. ಯಾಕಂದ್ರೆ ನಂಗೆ ಗೊತ್ತಿದೆ ಪರ್ಸನಲಿ ಅವ್ರು ಯೂಸ್ ಮಾಡ್ತಿರುತ್ತೆ ಕಪ್ಪನ, ಅವ್ರು ಇಮಿಡಿಯೇಟ್ ಆಗಿ ಅವ್ರಿಗೆ ಮದರ್ ಇನ್ ಲಾ ಕಳಿಸ್ಬಿಟ್ಟು ಸಪ್ಲಿಮೆಂಟ್ ಕಳಿಸಿ, ಲೈಕ್ ದಿಸ್ ಇಸ್ ದ ಪವರ್ ಆಫ್ ಪ್ರಾಡಕ್ಟ್ಸ್. ಅದು ವಿ ಆರ್ ಸ್ಟ್ಯಾಂಡಿಂಗ್ ಫಾರ್ ದ ಕ್ವಾಲಿಟಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಡ್ ಲೈಕ್ ಇದು ಬಹಳ ಇಂಪಾರ್ಟೆಂಟ್ ಆಕ್ಚುಲಿ. ಓಕೆ, so when you are using the right company product, that makes a lot of difference actually. Okay, so I've seen a tremendous results. Andre maybe medically challenge ಇರಬಹುದು, ಚಾಲೆಂಜ್ ಲೈಕ್ ಇನ್ನೇನ್ ಆಗಿದೆ ಅನ್ನೋದು ಕೂಡ ಎಲ್ಲದಕ್ಕೂ ಹೋಪ್ ಸಿಕ್ಕಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕ್ಯಾನ್ ಯು ಜಸ್ಟ್ ಇಮ್ಯಾಜಿನ್ 4th level ಆಫ್ ಕ್ಯಾನ್ಸರ್ ಅಂದ್ರೆ ಎಂಟೈರ್ ಮೆಡಿಕಲ್ ಫೀಲ್ಡ್ ಕೊಟ್ಟಿದೆ. ಇವನ್ ಅವ್ರು ಒಂದು ದಿನ ಎಷ್ಟರ ಲೈಫ್ ಚೆನ್ನಾಗಿದೆ ಅಂತ ಕೂಡ ಐ ವಿಲ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್ ಇನ್ ದಿಸ್, ಥ್ಯಾಂಕ್ಸ್ ಟು ಲೀಜಿನಿಯನ್. ಯಾಕೆ ಇಂತ ಒಂದು ಪವರ್ಫುಲ್ ಪ್ರಾಡಕ್ಟ್ ನಮ್ ಕಡೆ ಇದೆ. ನಂಬರ್ 2 ಆಕ್ಚುಲಿ ಪ್ರಾಸ್ಪೆಕ್ಟಿಂಗ್ ಅವ್ರು ಹೇಳಿದ್ರಲ್ಲ, ಎಲ್ಲರಿಗೂ ಐ ಆಮ್ ಗೋಯಿಂಗ್ ಟು ಗಿವ್ ದ ಹಿಂಟ್ ಆಕ್ಚುಲಿ ವಾಟ್ ಯು ಹ್ಯಾವ್ ಟು ಡೂ ಎಕ್ಸಾಕ್ಟ್ಲಿ. ಪ್ರಾಸ್ಪೆಕ್ಟ್ ಅಂದ್ರೆ ಸಿಂಪಲ್, ನಿಮ್ಮಲ್ಲಿರೋ ಎಲ್ಲ ಫೋನ್ ಕಾಂಟ್ಯಾಕ್ಟ್ ಇದೆಯಲ್ಲ, ಇವತ್ತು ಜಸ್ಟ್ ಇದು ನೀವು ವರ್ಕ್ ಮಾಡಿ ನಂಗೆ ರಿಪ್ಲೈ ಕೊಡ್ಬೋದು. ಎಲ್ಲರಿಗೂ ಸುಮ್ಮನೆ ಹಾಯ್ ಅಂತ ಹಾಕಿ ಮೆಸೇಜ್, ಎಲ್ಲರಿಗೂ ಜಸ್ಟ್ ವಾಟ್ ಎವರ್ ಯು ಹ್ಯಾವ್ ಗ್ರೂಪ್ಸ್ ಆರ್ ಇಂಡಿವಿಜುವಲ್ ಹಾಯ್ ಅಂತ ಸಿಂಪಲ್ ಕಳ್ಸ್ರಿ. ಅವ್ರು ಕಳಿಸ್ತಾರೆ ಹಲೋ ಇಲ್ಲ ಹೌ ಆರ್ ಯು ಅಂತ ಕಳಿಸ್ತಾರೆ ಮೆಸೇಜ್, ಜನರಲಿ ಕಳಿಸ್ತಾರೆ. ದೆನ್ ಯು ಸ್ಟಾರ್ಟ್ ದ ಕನ್ವರ್ಸೇಷನ್, ಹೌ ಆರ್ ಯು, ಐ ಆಮ್ ಫೈನ್, ಐ ಆಮ್ ಡೂಯಿಂಗ್ ಗುಡ್. ನೀವು ಸುಮ್ನೆ ಹೂ ಅಂತ ಇಲ್ಲ, ನೀವು ಏನ್ ಲೈಫ್ ವಾಟ್ ವಿರ್ ಎಂಜಾಯ್, ಯು ಆರ್ ಆಲ್ ಎಕ್ಸೈಟೆಡ್ ರೈಟ್, ಯು ಆರ್ ಆಲ್ ಸೂಪರ್ ಡೂಪರ್ ಎಕ್ಸೈಟೆಡ್. ಸೊ ಆ ಎಕ್ಸೈಟ್ಮೆಂಟ್ ತೋರಿಸ್ರಿ, ಐ ಆಮ್ ರಿಯಲಿ ಡೂಯಿಂಗ್ ಗುಡ್, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀನಿ. ಸೊ ಅವ್ರ ಕಡೆ ದೆನ್ ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಗೋಯಿಂಗ್ ಥ್ರೂ ದ ಲೈಫ್, ಏನ್ ಲೈಫ್ ಆಗ್ತದೆ ಅಂತ. ಡೋಂಟ್ ಜಂಪ್ ಇನ್ ಟು ಬಿಸ್ನೆಸ್ ಆರ್ ಪ್ರಾಡಕ್ಟ್ ಅಂತ ಹೇಳಿ ಇಷ್ಟಪಡ್ತೀನಿ. ಬಿಸ್ನೆಸ್ ಪ್ರಾಡಕ್ಟ್ ಹೆಂಗಾದ್ರೂ ಮಾಡ್ಬೋದು ನಾವು, ಬಟ್ ಶೋಯಿಂಗ್ ದ ಕನ್ಸರ್ನ್ ಟು ದ ಫ್ಯಾಮಿಲೀಸ್ ಇದೆಲ್ಲ, ದಟ್ ಮೇಕ್ಸ್ ಅ ಲಾಟ್ ಆಫ್ ಡಿಫರೆನ್ಸ್. ಇವತ್ತು ಯಾರ ಕಡೆ ಆಗ್ತಾ ಇಲ್ಲ. ಓಕೆ, ಮೋಸ್ಟ್ ಆಫ್ ದ ಪೀಪಲ್ ಮೇ ಬಿ ದೇ ಆರ್ ಇನ್ವೆಸ್ಟಿಂಗ್ ಇನ್ ಫ್ರಂಟ್ ಆಫ್ ಮೀಡಿಯಾ, ಪೇಪರ್ ನ್ಯೂಸ್, ಆರ್ ಮೇ ಬಿ ಅವ್ರಿಗಿರೋ ಸರ್ಕಲ್ಸ್ ಎಲ್ಲ ಆಲ್ವೇಸ್ ಗುಡಿ ಎಲ್ಲ ನೆಗೆಟಿವ್ಸ್ ಇರುತ್ತೆ ಆಕ್ಚುಲಿ. ಓಕೆ, ಸೊ ಮೇಕ್ ಶೋರ್ ಯು ಆರ್ ಇಂಪ್ಯಾಕ್ಟಿಂಗ್ ದಟ್. ಇವತ್ತು ಅಟ್ಲೀಸ್ಟ್ ಒಂದು 5 ರಿಂದ 10 ಕಾಂಟ್ಯಾಕ್ಟ್ ಕಳಿಸಿ ನೋಡಿ, ದೆನ್ ಯು ಸಿ ದ ಪ್ರಾಸ್ಪೆಕ್ಟಿಂಗ್, ಯು ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ದೇ ಆರ್ ಗೋಯಿಂಗ್ ಥ್ರೂ. ಓಕೆ, ಇದರಲ್ಲಿ ಅವ್ರಿಗೆ ಗೊತ್ತಾಯ್ತು ಅವ್ರಿಗೆ ಏನಾದ್ರು ಹೆಲ್ತ್ ಚಾಲೆಂಜ್ ಇದ್ರೆ ಹೆಲ್ಪ್ ದೆಮ್ ಟು ಗೆಟ್ ದ ಹೆಲ್ತ್ ಸೊಲ್ಯೂಷನ್ಸ್. ಮೇ ಬಿ ಫೈನಾನ್ಷಿಯಲಿ ದೇ ಆರ್ ಲುಕಿಂಗ್ ಫಾರ್ ಗಿವ್ ದೆಮ್ ಅಪಾರ್ಚುನಿಟಿ. ಇವೆರಡು ಇದು ಎವರ್ ಗ್ರೀನ್, ಅಂದ್ರೆ ಇದು ರಿಸೆಷನ್ ಪ್ರೂಫ್ ಅಂತ ಬಿಸ್ನೆಸ್ ಆಲ್ರೆಡಿ ನಿಮಗೆ ಪ್ರೂವ್ ಆಗಿದೆ. ಓಕೆ, ಸೊ ದ ಇಂಡಸ್ಟ್ರಿ ಇಸ್ ಗೋಯಿಂಗ್ ಥ್ರೂ. ನೀವು ಈ ಬಿಸ್ನೆಸ್ ಅಲ್ಲಿ ಇದ್ರೂ ಇರದೇ ಇದ್ರು, ನಾನು ಇದ್ರೂ ಇರದೇ ಇದ್ರು, ದಿಸ್ ಇಂಡಸ್ಟ್ರಿ ಇಸ್ ಗೋಯಿಂಗ್ ಟು ಗ್ರೋ ಬೈ 2025. 64,500 crore ಟರ್ನ್ ಓವರ್. ನಾನೆಲ್ಲ ಹೇಳ್ತಾ ಇರೋದು KPMG ಅವರು, ಒನ್ ಆಫ್ ದ ಲೈಕ್ ಟ್ರಸ್ಟೆಡ್ ಬ್ರ್ಯಾಂಡ್. ಅಂದ್ರೆ ಲೈಕ್ ಅವ್ರು ವಾಟ್ ಎವರ್ ದೇ ಗಿವ್ ದ ಡಾಟಾ ಲೈಟ್ಸ್ ಗೋಯಿಂಗ್ ಟು ಬಿ ಹ್ಯಾಪನ್ 100%. ಇಲ್ಲಿವರೆಗೂ ಆಗಿದೆ ಕೂಡ, ರೈಟ್. 64,500 ಕೋಟಿ ಟರ್ನ್ ಓವರ್ ಆಗುತ್ತೆ ಅಂತ ಒಂದು ಇಂಡಸ್ಟ್ರಿಲಿ ನಾವು ನೀವೆಲ್ಲ ಇದೀವಿ ಆಕ್ಚುಲಿ. ದಿಸ್ ಇಸ್ ದ ಮೊಮೆಂಟಮ್ ಯು ಹ್ಯಾವ್ ಟು ಡಿಸೈಡ್ ಯುವರ್ ಸೆಲ್ಫ್ ವೇರ್ ಐ ವಾಂಟ್ ಟು ಬಿ ಅಂತ. ಅದಕ್ಕೆ ನಾವು ಯು ಹ್ಯಾವ್ ಟು ಟೇಕ್ ದ ಸ್ಟೆಪ್, ರೈಟ್.
Thank you so much, Lokesh, for sharing, and 100% with this confidence, Thank you, it sir. can be soon go goal line. Okay, 100%. ಅಂದ್ರೆ you have to really kick start. ಏನಂದ್ರೆ ಇದೊಂದು ನಮಗೆ ಸ್ಪಾರ್ಕ್ ಆಕ್ಚುಲಿ. ಈ ಸ್ಪಾರ್ಕ್ ಸಿಕ್ಕ ತಕ್ಷಣ ನಾವು ಅದನ್ನ ಯುಟಿಲೈಸ್ ಮಾಡ್ಕೋಬೇಕು. ತುಂಬಾ ಸ್ಪಾರ್ಕ್ ಎಷ್ಟೊತ್ತಿರುತ್ತೆ ಗೊತ್ತಾ? ಟಿಲ್ ಇಟ್ ಹ್ಯಾವ್ ದ ಫ್ಯೂಯಲ್. ಆ ಫ್ಯೂಯಲ್ ಇರೋವರೆಗೂ ಮಾತ್ರ ಆ ಸ್ಪಾರ್ಕ್ ಇರುತ್ತೆ. ಆ ಸ್ಪಾರ್ಕ್ ನ ಯುಟಿಲೈಸ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಐ ವಾಂಟ್ ಯು ಟು ಬಿಲ್ಡ್ ಯುವರ್ ಡ್ರೀಮ್, ಸರ್. Right? Thank you so much. Yes, I am just counting on next leaders. Welcome. Hello, Namaste sir. Good morning. I'm Shanti. Good morning, madam. Yes, welcome. ಇವತ್ತಿನ 6 keys ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಸರ್. ಆಕ್ಚುಲಿ ಏನಪ್ಪ ನನ್ಗೆ ಸರ್, ಜಸ್ಟ್ ನೀವ್ ಈಗ ತರ ಹೇಳಿದಲ್ಲ, ಸೊ ಎಲ್ಲರೂ ಕೂಡ ಹಾಯ್ ಅಂತ ಮೆಸೇಜ್ ಹಾಕಿ ಅಂತ ಹೇಳಿ. ಸೊ ನಾನು ಇವಾಗ ಆಲ್ರೆಡಿ ಅದನ್ನ ಸ್ಟಾರ್ಟ್ ಮಾಡ್ಕೊಂಡಿದೀನಿ ಸರ್. ಆಕ್ಚುಲಿ ಇವನ್ ನನ್ಗೆ ಯಾವ ತರ ಆಗಿದೆ ಅಂದ್ರೆ ತುಂಬಾ ಗ್ರೂಪ್ಸ್ ಎಲ್ಲ ಆಗ್ಬಿಟ್ಟಿದೆ ಸರ್. ಇವನ್ ನನ್ಗೆ ಗೊತ್ತಿಲ್ಲದ್ರೆ ಅವ್ರ ಗ್ರೂಪ್ ಅಲ್ಲಿ ನನ್ನನ್ನ ಆಡ್ ಮಾಡ್ಕೊಂಡಿದ್ದಾರೆ ಸರ್. ನಾನೇನ್ ಮಾಡ್ದೆ ಅಂದ್ರೆ ಈಗ ಯಾವ್ದೋ ಒಂದಿದೆ ಸರ್, ಅದು ಸ್ಪಿರಿಚುಲಿಟಿ ಕನೆಕ್ಟ್ ಆಗಿರುತ್ತೆ. ಅದು ಮೋಸ್ಟ್ಲಿ ವೆಲ್ನೆಸ್ ಅಂತಾನೆ ಇದೆ ಸರ್ ಅದು. ಸೊ ಅದ್ರೊಳಗಡೆ ನಿಯರ್ ಬೈ 192 ಕಾಂಟ್ಯಾಕ್ಟ್ಸ್ ಇದಾವ್ ಸರ್. ನನ್ಗೆ ಗೊತ್ತಿಲ್ಲ, ಜಸ್ಟ್ ನಾನ್ ನೆನ್ನೆ ಚೆಕ್ ಮಾಡಿದೆ. ಆಮೇಲೆ ಓಕೆ ಇದು ಏನಾದ್ರು ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದ್ರೊಳಗಡೆಯಿಂದ ಜಸ್ಟ್ ಒಂದೇ ಕಾಂಟ್ಯಾಕ್ಟ್ ನಂಬರ್ ತಕೊಂಡ್ಬಿಟ್ಟು ಹಾಯ್ ಅಂತ ಮೆಸೇಜ್ ಹಾಕಿದೆ ಸರ್ ಆ ಕಡೆಯಿಂದ. ಸೊ ಅವರು ಫಸ್ಟ್ ನೀವ್ಯಾರು ಅಂತ ಕೇಳಿದ್ರು. ಸೊ ಅವ್ರ ಕಡೆಯಿಂದ ಏನು ಇಂಟ್ರೊಡ್ಯೂಸ್ ಕೊಡಕ್ ರೆಡಿ ಇಲ್ಲ ಸರ್. ಬಟ್ ನನಗ್ ಬೇಕಾಗಿಲ್ಲ ಅದು. ನೋಡೋಣ ನನ್ ಕಡೆಯಿಂದ. ಸೊ ಐ ಆಮ್ ಶಾಂತಿ, ಐ ಆಮ್ ನ್ಯೂಟ್ರಿಷನಿಸ್ಟ್ ಅಂತ ಹೇಳ್ಬಿಟ್ಟು ಹಾಕಿದೆ. ಓ ದಟ್ಸ್ ರಿಯಲಿ ಗ್ರೇಟ್ ಅಂತ ಹೇಳ್ಬಿಟ್ಟು ಅವರೇ ಮತ್ತೆ ಮೆಸೇಜ್ ಹಾಕಿ, ಇವತ್ ಮಾರ್ನಿಂಗ್ ಕೂಡ ಅವರೇ ಮೆಸೇಜ್ ಹಾಕಿದ್ದಾರೆ ಸರ್. ಅಂದ್ರೆ ಇಟ್ ವಿಲ್ ಬಿ ವರ್ಕ್. ಅಂದ್ರೆ ನಾವ್ ಏನ್ ಮಾಡ್ತಾ ಇದೀವೋ ಅದನ್ನ ನಾವು ಎಕ್ಸ್ಪೋಸ್ ಮಾಡ್ಕೊಂಡ್ರಿನ ಸೊ ಖಂಡಿತ ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ ಮಾರ್ನಿಂಗ್ ನನಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಸರ್. 192 ಕಾಂಟ್ಯಾಕ್ಟ್ಸ್ ತಗೋಬಿಟ್ಟು ಡೈಲಿ ಒಂದು 5 ಕಾಂಟ್ಯಾಕ್ಟ್ಸ್ ತಗೋಬಿಟ್ಟು ಜಸ್ಟ್ ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡ್ಕೊಂಡು ಸೊ ಈ ತರ ನನ್ ಕಾಂಟ್ಯಾಕ್ಟ್ ನ ಬಿಲ್ಡ್ ಮಾಡ್ಕೋಬೇಕಂತ ಡಿಸೈಡ್ ಆಗಿದ್ದೀನಿ ಸರ್. ಸೊ ಹಂಗೆ ನೆಕ್ಸ್ಟ್ ಒನ್ ಇನ್ನೊಂದು ಪಾಯಿಂಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಡೈಲಿ ಡೆಮೋ, ಡೈಲಿ ಪ್ಲಾನ್ ಶೋ. ಸೊ ಇದು ಮಿಸ್ ಆಗ್ತಿದೆ ಸರ್ ನಿಜವಾಗ್ಲೂ ನನ್ ಕಡೆಯಿಂದ. ಸೊ ಇದನ್ನ ನಾನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಾನು ಇವತ್ತಿಂದ ನಾನು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಸೊ ಓವರ್ ಆಲ್ ಆಗಿ 6 keys ಕೂಡ. ಸೊ ದಟ್ಸ್ ರಿಯಲಿ ಇಂಪಾರ್ಟೆಂಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಶಾಂತಿ ಮೇಡಮ್. ಅಂದ್ರೆ ನಾನು ಆಲ್ರೆಡಿ ನಿಮ್ಗೆ ಶೇರ್ ಮಾಡಿದೆ ಎಲ್ಲರಿಗೂ. ಆಲ್ರೆಡಿ ಮೇಡಮ್ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ರಿಯಲಿ ಗ್ರೇಟ್. ಓಕೆ, ಸೊ ಅಂದ್ರೆ ಈ ಲೈಟ್ ಟೆಸ್ಟ್ ಮಾಡಿ ನಿಮ್ಗೆ ಇದು ಆಗುತ್ತೆ ಅಂತೇಳಿ. ನಿಮ್ ಕಡೆ ಆಕ್ಚುಲಿ ಬಹಳಷ್ಟು ಇರುತ್ತೆ ಕಾಂಟ್ಯಾಕ್ಟ್ಸ್ ರೈಟ್ ನೌ. ಇಟ್ ವಿಲ್ ವರ್ಕ್. ನಾನು ಏನೋ ನಿಮ್ಗೆ ವರ್ಕ್ ಆಗಿದ್ದು ಮಾತ್ರ ಮಾತಾಡ್ತೀನಿ. ಆಕ್ಚುಲಿ ಯಾವ್ದಂಗೆ ವರ್ಕ್ ಆಗಲ್ಲ ಅದು ಮಾತಾಡಲ್ಲ. ಗೋ ಫಾರ್ ಇಟ್. ಓಕೆ, ಸೊ ಗೋ ಫಾರ್ ಇಟ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಲೀಡರ್ ಮೇ ಬಿ 1 or 2 more sharingಸ್ ಬೇಗ. ವಿ ಡೋಂಟ್ ಹ್ಯಾವ್ ಟೈಮ್. I request Nagesh Gowda sir, Shashidhar sir, Chandrakala madam. I want you to speak up. Desai sir, being as a leaders, value additions kottare ಒಳ್ಳೆದು. Team ಗೆ will be value addition ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. Yes, done. Yes sir, welcome sir. ಪಾಯಿಂಟ್ ಆಕ್ಚುಲಿ ನಾವು ಅನವಶ್ಯಕವಾಗಿ ಐಡಿಗಳು ಮಾಡಿಸ್ಬಿಡೋದಕ್ಕಿಂತ ಯಾರಿಗೆ ಹಂಬಲ ಇರುತ್ತೋ ಬೆಳಿಬೇಕನ್ನೋ ಉದ್ದೇಶ ಮತ್ತು ಡೆಡಿಕೇಶನ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಕಾನ್ಸಂಟ್ರೇಟ್ ಮಾಡಿ ಗಮನ ಕೊಟ್ಟು ನಾನು ಉದ್ಧಾರ ಆಗ್ಬೇಕು ಈ ಬಿಸ್ನೆಸ್ ನಲ್ಲಿ, ಆರೋಗ್ಯವಾಗಿರ್ಬೇಕು ಅನ್ನೋರಿಗೆ ಮಾತ್ರ ಐಡಿ ಮಾಡಿಸೋದು ಬಹಳ ಈಜಿ ಕೆಲಸ. ಯಾಕಂದ್ರೆ ನಮಗೂ ವ್ಯರ್ಥ ಪರಿಶ್ರಮ ತಪ್ಪಿ ಹೋಗುತ್ತೆ. ಅಂದ್ರೆ ಅನವಶ್ಯಕವಾಗಿ ಕಮ್ಯುನಿಕೇಶನ್ ಮಾಡೋ ಟೈಮು ಮತ್ತು ಅವ್ರ ಕಡೆ ಕಾನ್ಸಂಟ್ರೇಟ್ ಮಾಡೋದು, ಇನ್ನೊಂದ್ ಕಡೆ ಕೆಲಸ ಬಿಟ್ಟು ಅವರಿಗೆ ಇದು ಮಾಡೋದು ತಪ್ಪಿ ಹೋಗುತ್ತೆ. ಬಟ್ ಒಂದು ಗುಡ್ ಪಾಯಿಂಟ್ ಇವತ್ತು ಭಾರಿ ಲರ್ನಿಂಗ್. ಅದು ನಮಗ್ ಬೇಕಾಗಿರೋದು 4 ಜನ ಮಾತ್ರ. ಆ 4 ಜನ ಪರ್ಫೆಕ್ಟ್ ಪರ್ಸನ್ಸ್ ನಿಗದಿತವಾಗಿ ಜೀವನದಲ್ಲಿ ನಾನು ಆರೋಗ್ಯವಾಗಿದ್ದು ಬೆಳಿಬೇಕು, ಆರ್ಥಿಕವಾಗಿ ಸದೃಢ ಹೊಂದಬೇಕು ಅನ್ನೋರಿಗೆ ಒಂದು 4 ಜನಕ್ಕೆ ಕಾನ್ಸಂಟ್ರೇಟ್ ಮಾಡೋದು ಒಳ್ಳೇದು. ಸುಮ್ನೆ ಅನವಶ್ಯಕವಾಗಿ ಬಹಳ ಜನಗಳಿಗೆ ಹೇಳಿ ಹೆಂಗಾಗ್ಬಿಡ್ತಂದ್ರ ಅವರು ಒಂದು ಇಚ್ಛೆ ಗಮನ ನಾವು ಅದನ್ನ ತಿಳ್ಕೊಳ್ಳದೆ ಮಾಡಿದಾಗ ಸಫರ್ ಆಗ್ತಾರೆ ಬಹಳ ಜನ ಹೊಸಬ್ರು. ಸುಮ್ನೆ ಸಿಕ್ಕರಿಗೆಲ್ಲ ಹೇಳೋದು ಬರೀ ಎಂಬುದು ಐಡಿ ಮಾಡ್ಸೋದು, ಆಯ್ತು ಮಾಡೋದು, 5,000 ಮಾಡಿದ್ರಂದ್ರೆ ಆಯ್ತು ಅವ್ರ ಮೇಲೆ ಹೋಗ್ಬಿಟ್ಕೊಂಡು ಮಿಕ್ಕಿದ ಟೈಮ್ ಎಲ್ಲ ಇನ್ವೆಸ್ಟ್ ಮಾಡೋದು. ಅವ್ರಿಗೆ ಯಾವ್ದೋ ವರ್ಕ್ ನಲ್ಲಿ ಇದು ಅನವಶ್ಯಕ ಅನ್ಸುತ್ತೆ ಸರ್. ಸುಮ್ನೆ ಬೆಸ್ಟ್ ಅಂದ್ರೆ 4 members ಕ್ಯಾಟಗರಿ ವೈಸ್ ಥಿಂಕ್ ಮಾಡೋದು ಅವಸರ ಇಲ್ಲ. ಗೊತ್ತಾಗ್ಬಿಟ್ಟು ಕಡೆ ಇಂಟೆನ್ಷನ್ ಪಲ್ಸ್ ಚೆಕ್ ಅಂತ ಏನ್ ಹೇಳ್ತೀವೋ ಅವ್ರಿಗೆ ಬೆಳೆಯೋ ಉದ್ದೇಶ ಐತೆ ಅಂದ್ರೆ ಕಾನ್ಸಂಟ್ರೇಟ್ ಮಾಡ್ಬೇಕಂತ ಅನ್ಸುತ್ತೆ ಸರ್. ಥ್ಯಾಂಕ್ ಯು.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸಾರ್ ಏನ್ ಹೇಳಿದ್ರಲ್ಲ, ಇದು ಸ್ಟಾರ್ ಗೋಲ್ಡ್ ಲೈನ್ ಅಂದ್ರೆ ಒನ್ ಆಫ್ ದ ಹೈಯೆಸ್ಟ್ ರೆಸ್ಪೆಕ್ಟೆಡ್ ಪೊಸಿಷನ್ ಅಟ್ ಟಿಯಾನ್ಶಿ ಇಂಡಿಯಾ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ನಾವು ಅಂದ್ರೆ ಇದು ಮಾಡಿದ್ವಿ ಕೂಡ ಮಿಸ್ಟೇಕ್, ವಿ ಆರ್ ಡನ್ ಇಟ್ ಆಕ್ಚುಲಿ. ಅಂದ್ರೆ ಒಂದು ಪ್ಯಾಡ್ ತಗೊಂಡು ಹೋಗಿದೆ, ಒಂದು 200 ರೂಪಾಯಿ ಬಿಸ್ನೆಸ್ ಮಾಡಿದ್ವಿ, ಒಂದು ಐಡಿ ಮಾಡಿ ಪ್ರಾಡಕ್ಟ್ ಕೊಡ್ತಾ ಇದ್ವಿ. ಓಪಿಂಗ್ ದಟ್ ಆಕ್ಚುಲಿ ನಾಳೆ ವಿಲ್ ಬಿಕಮ್ ಗೋಲ್ಡ್ ಲೈನ್ ಅಲ್ಲ, ಒಂದು ಡೈರೆಕ್ಟ್ ಆಗ್ತಾರೆ ಅಂತ ಹೇಳಿ. ಓಕೆ, ಬಟ್ ಲೇಟರ್ ಸ್ಟೇಜ್ ಅಲ್ಲಿ ನಮ್ಗೆ ಗೊತ್ತಾಯ್ತು, ಇಲ್ಲ ವಿ ಆರ್ ಆಲ್ ವರ್ಕಿಂಗ್ ವಿತ್ ವಾಲ್ಸ್ ಅಂತ ಗೊತ್ತಾಯ್ತು ನಮ್ಗೆ. ನಾವು ಗೋಡೆ ಜೊತೆ ಕೆಲಸ ಮಾಡ್ತಾ ಗೊತ್ತಾಯ್ತು ಆಕ್ಚುಲಿ ಲೇಟರ್ ಸ್ಟೇಜ್ ಅಲ್ಲಿ. ಅದಕ್ಕೆ ನೀವೇನ್ ಮಾಡಿ, ಎಸ್ಪೆಷಲಿ ಇಲ್ಲಿ ಯಾರು ಬಿಗಿನರ್ಸ್ ಇದೆಲ್ಲ, ಐ ಹ್ಯಾವ್ ಇಂಟ್ ಅಂದ್ರೆ ಸಾರ್ ಹೇಳ್ದಂಗೆನೆ ಯು ಹ್ಯಾವ್ ಟು ಚೆಕ್, ಪಲ್ಸ್ ಚೆಕ್ ಮಾಡ್ಬೇಕು, ಆ ಸೀರಿಯಸ್ನೆಸ್ ಕಮಿಟ್ಮೆಂಟ್ ಇದೇನೆ ಇಲ್ವೋ. ಇದ್ರೆ ಒಂದು ಅಕೌಂಟ್ ಮಾಡಿಸಿ ಪ್ರಾಡಕ್ಟ್ ಕೊಡಿ, ಇಲ್ಲಾಂದ್ರೆ ಒಂದು ಐಡಿ ಕೂಡ ವೇಸ್ಟ್ ಮಾಡೋದು ಬೇಡ. ಇದು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಕೊಟ್ಟು ಮಾಡೋಂಥ ಬಿಸ್ನೆಸ್ ಅಲ್ಲ ಇದು. ಇಟ್ಸ್ ಅಬೌಟ್ ಕಮಿಟ್ಮೆಂಟ್, ಇಟ್ಸ್ ಚೇಂಜಿಂಗ್ ದ ಲೈಫ್, ಬಿಕಮಿಂಗ್ ಎ ಬೆಟರ್ ವರ್ಷನ್. ನಾನು ಜನರಲ್ ಹೇಳ್ತೀನಿ, ಅವ್ರ ಹತ್ರ ಡ್ರೀಮ್ ಇದೆನಾ, ಕಲಿಲಿಕ್ಕೆ ರೆಡಿ ಇದಾರಾ, ಚೇಂಜ್ ಆಗ್ಲಿಕ್ಕೆ ರೆಡಿ ಇದಾರಾ, ಈ 3 ಇದ್ರೆ ಚೆಕ್ ಲಿಸ್ಟ್ ಇದು, ಈ 3 ಇದ್ರೆ ಅವ್ರಿಗೆ ಐಡಿ ಮಾಡಿಸಿ. ಈ 3ರಲ್ಲಿ ಒಂದು ಮಿಸ್ ಆಗಿದ್ರು ಕೂಡ ಮಾಡಬೇಡಿ. ಸರ್. ಹಾ ಸರ್. ಸರ್. ಎಸ್ ಸರ್. ಅನಾಮಿಕವಾಗಿ ಅಂದ್ರೆ ಊಹಾತ್ಮಕವಾಗಿ ಇವ್ರಿಗೆ ಐಡಿ ಮಾಡಿಸಿ ಬಿಸ್ನೆಸ್ ಮಾಡ್ಬೋದೇನೋ, ಅಥವಾ ಲರ್ನ್ ಆಗಿ ಡೇ ಬೈ ಡೇ ಅವರು ಉದ್ಧಾರ ಆಗ್ಬೋದೇನೋ, ಆ ಎಕ್ಸೆಪ್ಟೇಷನ್ ಕೂಡ ಕೆಲವೊಂದ್ಸಾರಿ ಫೇಲ್ ಆದಾಗ ಆಸ್ ಎ ನ್ಯೂಲಿ ಅಪ್ಲಯನ್ಸ್ ಸಫರ್ ಆಗ್ತಾರೆ ಸರ್. ಅಯ್ಯೋ ನಾನು ಸುಮ್ನೆ ವ್ಯರ್ಥ ಟೈಮ್ ವೇಸ್ಟ್ ಮಾಡಿದೆ. ಟೈಮ್ ವೆರಿ 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 ಇಂಪಾರ್ಟೆಂಟ್. ಟೈಮ್ ಈಸ್ ಅಂತ ಏನ್ ಹೇಳಿದೆವು ಅದು 100% ಸತ್ಯ ಕೂಡ. ಇವನ್ 10 ಮಿನಿಟ್ಸ್ ಕೂಡ ನನಗೆ ವೈಯಕ್ತಿಕವಾಗಿ ಅನುಭವ ಆಗಿರೋದೇನಂದ್ರೆ, ಕೆಲವರು ಅನವಶ್ಯಕವಾಗಿ ಟೈಮ್ ಪಾಸ್ ಡಿಸ್ಕಷನ್ ಬರ್ತಿರ್ತಾರ. ಅಂದ್ರೆ ಆ ಟೈಮ್ ಪಾಸ್ ಏನಂದ್ರೆ ಇದೇನು ಅದೇನು, ಅವ್ರು ಮಾಡ್ತಾರ ಇವ್ರು ಮಾಡ್ತಾರ, ಇದು ಹೆಂಗ. ನಿಜವಾಗ್ಲೂ ಹೇಳ್ಬೇಕಾದ್ರೆ 150 ರೂಪಾಯಿ ಪ್ರಾಡಕ್ಟ್ ಕೂಡ ಒಯ್ದಿರಕಲ್ಲ, 1 ಗಂಟೆ ಡಿಸ್ಕಷನ್ ಮಾಡಿರ್ತಾರೆ. ಇದೆಲ್ಲ ಹಿಂದೆ ನನಗೆ ಬಹಳಷ್ಟು ಅನುಭವ ಆಗಿರುತ್ತೆ, ಆಗಿದೆ ಕೂಡ. ಇದ್ರಂಗ್ ಬೇಕಾದಷ್ಟು ಜನಕ್ಕೆ ನನ್ಗೆ ಅನ್ಸಿದ್ದೇನಂದ್ರೆ, ಬಂಗಾರದಂತ ಒಂದು ಸಮಯನ, ಇದು ಎಷ್ಟು ಅಮೂಲ್ಯ ಅಂದ್ರೆ, ಇಂಥ ಸಮಯನ ನಿಜವಾಗ್ಲೂ ದುಡಿಮೆ ಮಾಡೋದಾದ್ರೆ ಒಂದು ನಿರ್ದಿಷ್ಟ ವ್ಯಕ್ತಿತ್ವ ಯಾರಿಗಿದೆ ನೋಡಿ, ಅವ್ರ ಮೇಲೆ ನಾವು ಟೈಮ್ ಇನ್ವೆಸ್ಟ್ ಮಾಡೋದ್ರಿಂದ ಬೇಗ ಗೆಟ್ಟಿನ್ ಆಗ್ಬೋದು ಒಂದು. ಆಮೇಲೆ ಅವ್ರಿಗೇನು ಒಂದು ಲೈಫ್, ಬಂಗಾರದಂತ ಒಂದು ಜೀವನನ ಕಲ್ಪಿಸ್ಬೋದು. ಸುಮ್ನೆ ಹೊಸಬರಿ ಮಾತು ಜಾಸ್ತಿ, ಕೆಲಸ ಕಡಿಮೆ ಇರುತ್ತೆ. ಕೆಲವು ಜನಗಳು ಕಡಿಮೆ ಅಂದ್ರೆ ಜೀರೋ ವರ್ಕ್, ಹೈಲಿ ಮಾತಾಡೋದಿರುತ್ತೆ. ನನಗೆ ಹೆಂಗೈತೆ, ದೊಡ್ಡ ಸಾಮ್ರಾಜ್ಯನೇ ಐತೆ ಅನ್ನೋ ರೀತಿಯಲ್ಲಿ ವ್ಯಕ್ತಪಡಿಸ್ತಿರ್ತಾರೆ. ಅದು ಎಲ್ಲ ಇಲ್ಲಿ ಏನು ವರ್ಕ್ ಆಗಂಗಿಲ್ಲ. ಬೆಸ್ಟ್ ಅಂದ್ರೆ ಒಂದು 4 ಮೆಂಬರ್ಸ್ ಫಸ್ಟ್ ಫಾಲ್ ಚೆಕ್ ಮಾಡ್ಬಿಡೋದು. ವೆರಿ ಗುಡ್ ಕ್ಲಿಯರ್ ವರ್ಕ್ ಅಂದ್ರೆ ನಿನಗೆ ಇಂಟ್ರೆಸ್ಟ್ ಇದೆಯಾ, ರೈಟ್? ನಮ್ ಕ್ರೋರ್ ಟುಗೆದರ್ ದುಡ್ಡು ಮಾಡ್ಬೇಕಂದ್ರೆ ಆ ಸೆನ್ಸ್ ಅಥವಾ ಒಂದು ಥಾಟ್ ಇಲ್ಲ ಅಂದ್ರೆ ಆ ವ್ಯಕ್ತಿನ ತಗೊಂಡು ಏನ್ ಮಾಡಸ್. ಬೇಕಂದ್ರೆ ಅದಕ್ಕೆ ತಕ್ಕಂತ ಒಂದು ಬಿಗುಮಾನ ಅಂದ್ರೆ ಒಂದು ಕೆಪಬಿಲಿಟಿ, ವರ್ಕ್ ಮಾಡೋದಕ್ಕೆ ಸಿದ್ಧ ಇರ್ತಕ್ಕಂತ ವ್ಯಕ್ತಿತ್ವ ನಾವು ಚಾಯ್ಸ್ ಮಾಡ್ಕೊಂಡಾಗ ಯಾರೇ ಆಗ್ಲಿ ಸ್ವಲ್ಪ ವೇಸ್ಟ್ ಆಗೋ ಟೈಮ್ ಅನ್ನ ಉಳಿತಾಯ ಮಾಡ್ಕೋಬಹುದು. ಆ ಉಳಿತಾಯ ಆಗಿರೋ ಟೈಮ್ ಅನ್ನ ಒಳ್ಳೆ ವ್ಯಕ್ತಿ ಮೇಲೆ ಭರವಸೆ ಇಟ್ಟಂತ ವ್ಯಕ್ತಿ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಇದು ಬಹಳ ಇಂಪಾರ್ಟೆಂಟ್ ಅನ್ಸಿದೆ ನನಗೆ ಇತ್ತೀಚೆಗಂತೂ, ಬಹಳ ಯಾಕಂದ್ರೆ ನನಗೆ 10 ನಿಮಿಷದ ವ್ಯಾಲ್ಯೂ ಕೂಡ ಗೊತ್ತಾಗಿದೆ ಇವಾಗ. ನಾನು ಹಿಂದೆ ಬಹಳಷ್ಟು ಸಫರ್ ಅನ್ನೋದಕ್ಕಿಂತ ವೇಸ್ಟ್ ವರ್ಕ್ ಆಗ್ಬಿಡ್ತು ಸರ್ ಬೇಕಾದಷ್ಟು. ಇದು ನಾವು ಬಹಳ ಎಲ್ಲ ಡಿಸ್ಟ್ರಿಬ್ಯೂಟರ್ಗೆ ಬಹಳಷ್ಟು ಉಪಯೋಗ ಆಗ್ಬೋದು ಇದು. ಅಂದ್ರೆ ಪರ್ಫೆಕ್ಟ್ಲಿ ಚೆಕ್ ಮಾಡ್ಬಿಡೋದು, ನಮ್ದೇನು ಹೋಗಲ್ಲ, ಗೌರವ ಏನು ಕಡಿಮೆ ಆಗಲ್ಲ. ಎಸ್ ಆರ್ ನೋ, ರೈಟ್ ಪರ್ಸನ್ ಇದ್ರೆ ನಿಜವಾಗ್ಲೂ 24 ಅವರ್ಸ್ ಇನ್ವೆಸ್ಟ್ ಮಾಡಿಬಿಡೋದು. ಊಹಾತ್ಮಕವಾಗಿ ಇದರಲ್ಲಿ ವರ್ಕ್ ಆಗಲ್ಲ ಅಂತ ನನಗೆ ಅನ್ಸುತ್ತೆ ಸರ್. ಅಂದ್ರೆ ಊಹೆ ಮೇಲೆ ಆ ವ್ಯಕ್ತಿ ರಿಚ್ ಅದನ, ಆ ವ್ಯಕ್ತಿ ಎಜುಕೇಟೆಡ್ ಅದನ, ಆ ವ್ಯಕ್ತಿ ಸೋಷಿಯಲಿ ಇದನ, ಮಾಡಬಹುದೇನೋ ಅನ್ನೋ ನಿರೀಕ್ಷೆಯಲ್ಲಿ ನಾವೇನಾದ್ರೂ ಕೆಲಸ ಪ್ರಾರಂಭ ಮಾಡಿದ್ರೆ ಆ ವ್ಯಕ್ತಿದು ನಮ್ ಕಂಟ್ರೋಲ್ ನಲ್ಲಿ ಇರಲ್ಲ. ಆ ವ್ಯಕ್ತಿ ಒಪಿನಿಯನ್ ಅಂದ್ರೆ ಪರ್ಫೆಕ್ಟ್ ಡಿಸೈಡ್ ಆಗಿರೋ ವ್ಯಕ್ತಿ, ರೈಟ್ ಪ್ರಾಡಕ್ಟ್ ಇದೆ, ರೈಟ್ ಪ್ಲಾಟ್ಫಾರ್ಮ್ ಇದೆ, ರೈಟ್ ಒಂದು ಅಪಾರ್ಚುನಿಟಿ ಸಿಕ್ಕಿದೆ, ನಾನು ಬೆಳಿತೀನಿ 100% ಸಮ್ಮತಿ ಸೂಚಿಸಿದ್ರೆ ಮಾತ್ರ ಆ ವ್ಯಕ್ತಿಗೆ ನಾವು ಬೇಕಾದ ದಾರಿ ಇರಬಹುದು. ವೇಸ್ಟ್ ಅನವಶ್ಯಕವಾಗಿ ಟೈಮ್ ಅನ್ನ ವ್ಯಯ ಮಾಡೋದನ್ನ ಉಳಿತಾಯ ಮಾಡ್ಕೋಬಹುದು ಅಂತ ಥಿಂಕಿಂಗ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಲೀಡರ್ಸ್, ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಅಪರ್ಚುನಿಟಿ. ಡೆಫಿನೆಟ್ಲಿ ಸರ್ ಹೇಳಿದಂದ್ರೆ ಟೈಮ್ ಇಸ್ ಅ ಮನಿ ಅಂತ ನಾವು ಮುಂಚೆ ಅನ್ಕೊಳ್ಳೋದು, ಬಟ್ ಈಗ ಟೈಮ್ ಇಸ್ ಲೈಫ್ ಆಕ್ಚುಲಿ. ಓಕೆ, ನಾವ್ ಯಾರಿಗಾದ್ರೂ ಒಂದು ಸ್ಪಾನ್ಸರ್ ಮಾಡಿದ್ರೆ ನಾವು ನಮ್ಮ ಎಂಟೈರ್ ಲೈಫ್ ಕೊಡ್ತಾ ಇದೀವಿ. ನಮ್ಮ ಲೈಕ್ ಮೇ ಬಿ ಅದೇ ಟೈಮ್ ನನ್ನ ಫ್ಯಾಮಿಲಿ ಜೋಡಿ ಕಳಿಬಹುದು, ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಜೋಡಿ ಕಳಿಬಹುದು, ಸಮಥಿಂಗ್ ಅದರ್ ಪ್ರೊಡಕ್ಟಿವಿಟಿ ಕಳಿಬಹುದು. ನಾನು ಆ ಟೈಮ್ ನ ಇನ್ನೊಬ್ಬರಿಗೆ ಕೊಡ್ತಾ ಇದ್ದೀನಿ ಅಂದ್ರೆ ಡೆಫಿನೆಟ್ಲಿ ಇಟ್ ಮೇಕ್ಸ್ ಲಾಟ್ ಆಫ್ ಸೆನ್ಸ್ ಆಕ್ಚುಲಿ. ಆ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಸ್ಪಾನ್ಸರ್ ಮಾಡ್ಬೇಕಾದ್ರೆ ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ಅವರು ದೇ ಆರ್ ಗೋಯಿಂಗ್ ಟು ಬಿ ದೇರ್ ವಿತ್ ಲೈಫ್ ಟೈಮ್. ಓಕೆ, ಸೊ ಅದು ಬಹಳ ಇಂಪಾರ್ಟೆಂಟ್. ಅದನ್ನ ಮೈಂಡ್ ಇಟ್ಕೊಂಡು ಸ್ಪಾನ್ಸರ್ ಮಾಡಿ ಅಂತ ಹೇಳಿ ಇಷ್ಟಪಡ್ತೀನಿ. ಸೊ ವಿ ಆರ್ 9 o'clock right now. So before concluding, we'll all have
ಸ್ಲೋಗನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾಳೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ವಿ ಹ್ಯಾವ್ ಅ ವಂಡರ್ಫುಲ್ ಬಿಸ್ನೆಸ್ ಅಪರ್ಚುನಿಟಿ ಪ್ರೆಸೆಂಟೇಷನ್ಸ್ ಆರ್ ಬಿಸ್ನೆಸ್ ಪ್ರಿವ್ಯೂ ಮೀಟ್ ಅಂತ ಹೇಳ್ತೀವಿ. ಆಕ್ಚುಲಿ ಯಾರಿಗಾದ್ರೂ ಬಿಸ್ನೆಸ್ ತೋರಿಸಬೇಕು, ಓಕೆ, ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಸೊ ಮೇಕ್ ಶೂರ್ ಯು ಆರ್ ಅಟ್ 7:55. ನಾಳೆ 7:50 ನಿಮ್ ಪ್ರಾಸ್ಪೆಕ್ಟ್ ಜೋಡಿ ಇಲ್ಲಿ ಇರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ಲೀಸ್ ರಿಮೆಂಬರ್, ಈ 6 ಕೇಸಲ್ಲಿ ನಾನು ಹೇಳಿದೆ, ಬಿಲ್ಡ್ ವಿತ್ ದ ಪ್ರೋಗ್ರಾಮ್ಸ್. ಓಕೆ, ಬಿಲ್ಡ್ ವಿತ್ ದ ಪ್ರೋಗ್ರಾಮ್ಸ್. ಓಕೆ, ಸೊ 100% ಯು ಹ್ಯಾವ್ ಟು ಬಿ ದೇರ್ ಇನ್ ದ ಪ್ರೋಗ್ರಾಮ್. ನಿಮ್ಗೆ ಇನ್ನೊಂದು ಅದೃಷ್ಟ, ನಾಳೆ ಸಂಡೇ, ಸೊ ವಿ ಹ್ಯಾವ್ 2 ಆಪರ್ಚುನಿಟೀಸ್. ಐದರ್ ಮಾರ್ನಿಂಗ್ ಆದ್ರೂ ಅಟೆಂಡ್ ಮಾಡಿಸ್ಬೋದು, ಇಲ್ಲ ಈವ್ನಿಂಗ್ ಆದ್ರೂ ಅಟೆಂಡ್ ಮಾಡಿಸ್ಬೋದು. ಓಕೆ, ಈವ್ನಿಂಗ್ ಆದ್ರೆ ಸಿಸ್ಟಮ್ ಮೂಲಕ ಇರುತ್ತೆ, ಮಾರ್ನಿಂಗ್ ಆದ್ರೆ ಸಕ್ಸಸ್ ಫಾರ್ಮ್ ಮೂಲಕ ಇರುತ್ತೆ. ಸೊ ಮೇಕ್ ಶೂರ್ ಯುವರ್ ಗೆಟಿಂಗ್ ದಟ್ ಅಡ್ವಾಂಟೇಜಸ್, ಆ ಬೆನಿಫಿಟ್ ತಗೊಳ್ರಿ ಅಂತ ಹೇಳಿ ಇಷ್ಟಪಡ್ತೀನಿ. ಸೊ ಲೆಟ್ ಆಲ್ ಅನ್ಮ್ಯೂಟ್ ಅವರ್ ಸೆಲ್ಫ್. ನೀವು ಇನ್ನೂ ಪರ್ಸನಲಿ ಏನಾದ್ರು ನನಗೆ ಈ ಪ್ರೋಗ್ರಾಮ್ ಬಗ್ಗೆ ಲರ್ನಿಂಗ್ಸ್ ಇದ್ರೆ ದಯವಿಟ್ಟು ಐ ಆಮ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಯು ಆಲ್ ಲರ್ನಿಂಗ್ಸ್ ಫಾರ್ ದ ಡೇ. ನಂಗೆ ಪರ್ಸನಲಿ ಆರ್ ನಿಮ್ಮ ಅಪ್ಲೈನ್ಗೆ ಮೆಸೇಜ್ ಮೂಲಕ ತಿಳಿಸ್ರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ವಿತ್ ದಿಸ್ ವಿಲ್ ಆಲ್ ಹ್ಯಾವ್ ಸ್ಲೋಗನ್ ಫಾರ್ ದ ಡೇ. ಸೊ ಜಸ್ಟ್ ಅನ್ಮ್ಯೂಟ್ ಮಾಡಿ, follow with me or repeat with me. Okay, just I am unstoppable. I am unstoppable. We are unstoppable. We are unstoppable. Learn more and more. Learn more and more. Better things, better life. Better things, better life. Thank you so much for this wonderful opportunity. Thank you so much. See you tomorrow. Thank you. Yes, thank you. Thank you.